ಸ್ತೋತ್ರಗಳನ್ನು ಸಲ್ಲಿಸ್ತಾ ಅದೇ ಕರ್ತನು ಇದುವರೆಗೆ ನಮ್ಮನ್ನು ನಡೆಸಿದ ಈ ವಿನಯಿಸರು ಈ 2024 ವರ್ಷದಲ್ಲಿ ಕೂಡ ಆತ ನಡೆಸ್ತಾನೆ ಎಂಬುದಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಶಕಲ ಮಾದರಿಯ ಎಲ್ಲ ಬಾಯಿಗಳು ಯೇಸುವಿನ ನಾಮದಲ್ಲಿ ಕರೆಯಲ್ಪಡಲಿ, ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಪ್ರಿಯರೇ, ನಾವು ಇಲ್ಲಿ ಕರ್ತನ ಸಮ್ಮುಖದಲ್ಲಿ ಬಾಯಿಗಳನ್ನು ತೆರೆದು ಏನನ್ನು ನಾವು ಆಯ್ಕೆ ಮಾಡುವ ಅದು ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿದೆ. ಕರ್ತನೇನು ಒಳ್ಳೆಯವನೇ ಸ್ವಾಮಿ. 2025 ನೀನು ಒಳ್ಳೆಯವನಾಗಿದ್ದುಕೊಂಡು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಪರಿಪಾಲಿಸಿದೆಪ್ಪ. ಅದೇ ಕರ್ತನು ಈ 2024 ವರ್ಷದಲ್ಲಿ ಕೂಡ ಈ ನಮ್ಮನ್ನು ನಡೆಸುವಂತ ಕರ್ತನಾಗಿದ್ದೆ, ಈ ನಮ್ಮನ್ನು ಪರಿಪಾಲಿಸುವಂತ ಕರ್ತನಾಗಿದ್ದೆ, ಈ ನಮ್ಮನ್ನು ಆರೋಗ್ಯದಲ್ಲಿ ನಡೆಸುವ ಕರ್ತನಾಗಿದ್ದೆ, ಈ ನಮ್ಮನ್ನು ಬಿಡುಗಡೆಯಲ್ಲಿ ನಡೆಸುವ ಕರ್ತನಾಗಿದ್ದೆ, ಈ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವ ಕರ್ತನಾಗಿದ್ದೆ, ಈ ನಮ್ಮನ್ನು ಜಯದಲ್ಲಿ ನಡೆಸುವ ಕರ್ತನಾಗಿದ್ದೆ. ಅದಕ್ಕಾಗಿ ನಾವು ನಂಬಿ ನಿನಗೆ ಈಗಲೇ ಕೃತಜ್ಞತೆ ನಾವು ಸಲ್ಲಿಸುವವರಾಗಿದ್ದೇವಪ್ಪ. ಈ ವರ್ಷದ ನಮ್ಮನ್ನು ಕಾಪಾಡುವಾಗ ನಿನಗೆ ಸ್ತೋತ್ರ ಸ್ವಾಮಿ. ಒಂದು ದಿವಸಕ್ಕೆ ಒಳ್ಳೆಯ ಕರ್ತನಲ್ಲ, ಇಡೀ ವರ್ಷವೆಲ್ಲ ನಮ್ಮ ಜೀವಮಾನ ಪರ್ಯಂತರ ನೀನು ಒಳ್ಳೆಯ ಕರ್ತನಾಗಿದೆಯಪ್ಪ. ನೀನು ಒಳ್ಳೆಯ ಕರ್ತನಾಗಿದೆ ಸ್ವಾಮಿ. ನೀನು ಮಾರ್ಪಡದ ಕರ್ತನು, ನೀನು ಮಾರ್ಪಡದ ತಂದೆಯಾಗಿದೆ ಸ್ವಾಮಿ. ಮನುಷ್ಯರಲ್ಲಿ ಎರಡು ಮಾತನಾಡುವ ದೇವರು ನೀನಲ್ಲಪ್ಪ. ನೀ ನುಡಿದಂತೆ ನಡೆಯುವ ಕರ್ತನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯುಗದ ಸಮಾಪ್ತಿಯ ಎಲ್ಲ ದಿವಸ ನಮ್ಮ ಸಂಗಡ ಇರುವಾತನೇ ನಿನಗೆ ಸ್ತೋತ್ರಪ್ಪ. ಅನುದಿನವೂ ನಮ್ಮನ್ನು ಪೋಷಿಸಿ ಸಾಕಿ ಸಲಹಿದ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಕರ್ತನೆ, ನಮ್ಮನ್ನು ಜೀವಿತದ ಸಂಖ್ಯೆಯಲ್ಲಿ ಇರಿಸಿದಂತ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವನ. ಆತನ ಪ್ರೀತಿಗಾಗಿ, ಆತನ ಕೃಪೆಗಾಗಿ, ಆತನ ದಯೆಗಾಗಿ, ಆತನ ಕರುಣೆಗಾಗಿ, ಆತನವೇ ಕೊಟ್ಟಂತ ರಕ್ಷಣೆಗಾಗಿ, ಆತನವೇ ಕೊಟ್ಟಂತ ನಿತ್ಯ ಜೀವಕ್ಕಾಗಿ, ಆತನ ಒಳ್ಳೆತನಕ್ಕಾಗಿ ನಾವು ನಮ್ಮ ಬಾಯಿಗಳನ್ನು ತೆರೆದುಕೊಂಡು ಆತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುವ. ದಾವೀದನು ಹೇಳ್ತಾನೆ, ನಾನು ಎಡೆಬಿಡದೆ ಕರ್ತನನ್ನು ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿದೆ ಎಂಬುದಾಗಿ. ಇವತ್ತು ನನ್ನ ನಿನ್ನ ಬಾಯಲ್ಲಿ ಕರ್ತನ ಸ್ತೋತ್ರ ಇರಬೇಕು ಪ್ರಿಯರೇ. ಒಂದು ಕ್ಷಣವು ನನ್ನನ್ನು ನಿನ್ನನ್ನು ಮರೆಯದೆ ಕಾಪಾಡಿದಂತ ಕರ್ತನು, ತೂಕಡಿಸದೆ ನಿದ್ರಿಸದಂತೆ ಕಾಪಾಡಿದಂತ ಕರ್ತನು ನನ್ನ ಯೇಸುವಾಗಿದ್ದಾನೆ, ನನ್ನ ಯೇಸುವಾಗಿದ್ದಾನೆ. ಆತನ ಕೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಕಾಪಾಡಿದ್ದಾನೆ. ಕಣ್ಣು ಗುಡ್ಡೆ ಯೋಪಾದಿಯಲ್ಲಿ ಕಾಪಾಡಿದ್ದಾನೆ. ಎಲ್ಲ ಕೇಡುಗಳಿಂದ ತಪ್ಪಿಸಿದ್ದಾನೆ, ಕೆಡಕನಿಂದ ತಪ್ಪಿಸಿದ್ದಾನೆ, ಮರಣದಿಂದ ತಪ್ಪಿಸಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತ, ನಾವು ಉಳಿದಿರುವುದು ನಿನ್ನ ಕರುಣೆಯಾಗಿದೆ, ನಾವು ಜೀವಿಸುವುದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ನಿನ್ನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲಪ್ಪ. ಅನುದಿನ ಹೊಸದಾಗಿ ನಮಗೆ ಒದಗಿ ಬರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಹೇಳ್ತೇನೆ, 2025 ನನ್ನ ಯೇಸು ನಂಬಿಗಸ್ತನಾಗಿದ್ದುಕೊಂಡು ನಿಮ್ಮನ್ನು ಕಾಪಾಡಿರುವುದಾದ್ರೆ, ನಿಮ್ಮನ್ನು ನಡೆಸಿರುವುದಾದ್ರೆ, ಅದೇ ಯೇಸು 2026 ಕೂಡ ನಿಮ್ಮನ್ನು ಕುಟುಂಬಕ್ಕೆ ಆತ ನಂಬಿಗಸ್ತನಾಗಿದ್ದುಕೊಂಡು ಆತನು ನಡೆಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ನಂಬಿದ್ರೆ ನೀನು ದೇವರ ಮಹಿಮೆಯನ್ನು ಕಾಣುತ್ತಿ. ನೀನು ನಂಬಿ ದೇವರಿಗೆ ಸ್ತೋತ್ರ ಮಾಡುದಾದ್ರೆ ಈ ವರ್ಷವೆಲ್ಲ ನೀನು ಕರ್ತನಲ್ಲಿ ಸುಖವಾಗಿ ಮಾಡುವವರಾಗಿದ್ದಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾವು ಸತ್ತಂತ ಕರ್ತನನ್ನು ಆರಾಧಿಸಲಿಕ್ಕೆ ಬರಲಿಲ್ಲ, ನಾವು ಜೀವದಿಂದ ಎದ್ದಂತ ಯೇಸುವನ್ನು ಆರಾಧಿಸಲಿಕ್ಕೆ ಬಂದವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನನ್ನನ್ನು ನಿನ್ನನ್ನು ಮರಣದ ಬಾಗಿಲಿಂದ ತಪ್ಪಿಸಿದಂತ ಕರ್ತನನ್ನು ಆರಾಧಿಸಲಿಕ್ಕಾಗಿ ಬಂದವರಾಗಿದ್ದೇವೆ ಪ್ರಿಯರೇ. ನಾವು ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ನಾವು ಕರ್ತನ ಸ್ತುತಿಸಿ ಕೊಂಡಾಡುವ ಜೀವದಿಂದ ಎದ್ದ ಯೇಸುವೆ, ನಾನು ಆತನಿಗೋಸ್ಕರ ನಾವು ಬಾಳ್ವೆ ಮಾಡುವವರಾಗಿದ್ದೇವೆ. ನಾವು ಬದುಕುವುದಾದರೆ ಕ್ರಿಸ್ತನಿಗಾಗಿ, ಪೌಲನಿಗಿಂತಲೇ ಸಾಯುವುದು ಲಾಭವಾಗಿದೆ ಎಂಬುದಾಗಿ. ಇವತ್ತು ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆ, ನಿಮ್ಮಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. Hallelujah. Thank you, Lord. We praise you, Master. Worship you, Lord. We glorify you, Jesus. We magnify you, Lord.
ಎತ್ತಿ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸುವ ಕರ್ತನು ನನ್ನ ಯೇಸುವಾಗಿದ್ದಾನೆ ಪ್ರಿಯರೇ. ಅಬ್ರಹಾಮನ ಆಶೀರ್ವಾದವನ್ನು ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಆತನ ಅನುಗ್ರಹಿಸಿದ್ದಾನೆ. ಇಷ್ಟವಾಗಿ ನೀವು ಅನುಭವಿಸುತ್ತಿದ್ರೆ ಯೇಸುವಿನ ನಾಮದಲ್ಲಿ ಐ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್. ಈ ವರ್ಷದಲ್ಲಿ 2024 ವರ್ಷದಲ್ಲಿ ನೀವು ಅಬ್ರಹಾಮನ ಆಶೀರ್ವಾದವನ್ನು ಅನುಭವಿಸುವವರಾಗಿದ್ದೀರಿ. ಈ ವರ್ಷದ ವಾಗ್ದಾನ ನಮ್ಮ ಸಭೆಗೆ ದೇವರ ಸೇವಕರ ಮೂಲಕ ದೇವರು ಕೊಟ್ಟಂಥದ್ದು. ನೀನೇನನ್ನು ಸಂಕಲ್ಪಿಸಿ ಅದು ನೆರವೇರುವುದು. ಹಲ್ಲೆಲೂಯ. ಏನನ್ನು ಡಿಕ್ಲೇರ್ ಮಾಡ್ತಿ, ಏನು ವಾಕ್ಯ ನುಡಿತಿ, ಅದು ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸ್ತದೆ. ಇನ್ನು ನಿನ್ನ ಮಾರ್ಗದಲ್ಲಿ ಕತ್ತಲೆ ಇಲ್ಲ, ರೋಗ ಇಲ್ಲ, ಸಮಸ್ಯೆ ಇಲ್ಲ, ಕಷ್ಟ ಇಲ್ಲ, ಕೊರತೆ ಇದನ್ನು ನಂಬುವುದಾದರೆ ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸ್ತದೆ. ಹಲ್ಲೆಲೂಯ. ಇದು ಭೂಪರ ಲೋಕಗಳ ಒಡೆಯನಾದಂತ ನನ್ನ ಯೇಸು ಹೇಳಿದ್ದು. ಹಲ್ಲೆಲೂಯ. ಪ್ರಿಯರೇ, ನಾವು ನಂಬುವ ದೇವರ ವಾಕ್ಯ, ನಂಬುವ ದೇವರ ವಾಕ್ಯದಲ್ಲಿ ಮಾತ್ರ ಜೀವ ಇದೆ. ಅದು ಆತ್ಮವು ಜೀವವಾಗಿದೆ. ಅದು ನಂಬುವರಲ್ಲಿ, ಎಲ್ಲರಲ್ಲಿ ಅಲ್ಲ, ನಂಬುವರಲ್ಲಿ ಮಾತ್ರ ಅದು ಬಲವಾಗಿ ಕೆಲಸವನ್ನು ನಡೆಸುವಂತದ್ದಾಗಿದೆ. ಇಷ್ಟವರೆಗೆ ನಡೆಯದಂತ, ನೋಡಿದಂತ, ಕೇಳಿದಂತ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ನೋಡುವವರಾಗಿದ್ದೀರಿ, ಕೇಳುವವರಾಗಿದ್ದೀರಿ, ಅನುಭವಿಸುವವರಾಗಿದ್ದೀರಿ. ದೇವರ ವಾಕ್ಯದ ದೂತನನ್ನು ಎಂಬಂತೆ ಕಳುಹಿಸಿ ಆತನ ಸ್ವಸ್ಥತೆಯನ್ನು ಅನುಗ್ರಹಿಸುವಂತನಾಗಿದ್ದಾನೆ. ನಮ್ಮನ್ನು ಸಮಾಧಿಗೆ ಸೇರದಂತೆ ಮಾಡಿದಂತೆ ಕರ್ತನಿಗೆ, ನನ್ನನ್ನು ನಿಮ್ಮನ್ನು ಸಮಾಧಿಗೆ ಸೇರದಂತೆ ಮಾಡಿದ ಕರ್ತನು ಶತಲ ಮಾತನಿಲ್ಲ, ಶೆಕೆರೆ ಮಾತನಿಲ್ಲ. ಇವತ್ತು ನಾನು ನೀವು ನಿಂತಿರುವುದಾದ್ರೆ ಅದು ಆತನ ಕೃಪೆಯಾಗಿದೆ ಪ್ರಿಯರೇ. ಬದುಕಿ ಉಳಿದಿರುವುದು ಆತನ ಕೃಪೆಯಾಗಿದೆ. ಇವತ್ತು ನೀವು ಏನನ್ನು ಹೊಂದಿಕೊಂಡಿದ್ದೀರ ಅದು ಆತನ ಕೃಪೆಯಾಗಿದೆ. ನನ್ನನ್ನು ನಿನ್ನನ್ನು ಕ್ರಿಸ್ತನ ನೀತಿವಂತನಾಗಿ ಮಾಡಿದ್ದು ಅದು ಆತನ ಕೃಪೆ. ನನ್ನನ್ನು ನಿನ್ನನ್ನು ಹೆಸರಿಡಿದು ಕರೆದಂತ ದೇವರಾದ ಆತನ ಕೃಪೆಯಾಗಿದೆ. ಅಂಧಕಾರದ ದೋಷದಿಂದ ಬಿಡುಗಡೆಗೊಳಿಸಿದ್ದು ಆತನ ಕೃಪೆಯಾಗಿದೆ, ಆತನ ಪ್ರೀತಿಯಾಗಿದೆ, ಆತನ ಕರುಣೆಯಾಗಿದೆ, ಆತನ ಒಳ್ಳೆತನವಾಗಿದೆ. ಬೇರೆ ಆತನನ್ನು ಕೊಂಡಾಡುವ ಎಲ್ಲ ಕತ್ತಲ ಮಾತ ರೇಬ್ರೆ ಸೇರಿ ಹಾಲೆಯಲ್ಲಿ ಆತನ ಕೃಪೆಯಿಂದ ನಾವು ನಿಂತವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನನ್ನು ನಿನ್ನನ್ನು ಬೀಳದಂತೆ ಕಾಪಾಡಿದ ಆತನ ಕೃಪೆ, ನನ್ನ ನಿನ್ನ ಕಾಲು ಜಾರಬೇಕಾದರೆ ಆತನ ಕೃಪೆಯು ನಮಗೆ ಆಧಾರವಾಯಿತು, ಆಧಾರವಾಯಿತು. ಆತನ ಕೃಪೆ ನಮಗೆ ಆಧಾರವಾಯಿತು.
ಆತನೇ ಕೃಪೆಯಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಯೇಸು ಇಲ್ಲದಿದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ನನಗೋಸ್ಕರ ನಿನಗೋಸ್ಕರ ಬಂದಂತ ಯೇಸು ಆತ ನಮ್ಮ ರಕ್ಷಿಸಿದ್ದರಿಂದ, ಆತ ನಮಗೋಸ್ಕರ ಪ್ರಾಣ ಕೊಟ್ಟದ್ರಿಂದ, ಆತನ ಅಮೂಲ್ಯವಾದ ರಕ್ತವು ನನಗೋಸ್ಕರ ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸುರಿಸಿದ್ದರಿಂದ ಇವತ್ತು ನಾನು ನೀವು ಆತನ ಮಕ್ಕಳಾಗಿದ್ದೇವೆ. ನಾನು ನೀವು ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸುವಂತೆ ಆ ಕೃಪೆಗೆ ಆತನ ನಡೆಸಿದ್ದಾನೆ. ಧೈರ್ಯವಾಗಿ ಆತನ ಕೃಪಾ ಸಿಂಹಾಸನದ ಮುಂದೆ ಎನಿ ಟೈಮ್ ಯಾವ ಸಮಯವಾದರೂ ಬರುವಂತೆ ಆತನ ಈ ಮಾರ್ಗವನ್ನು ಮಾಡಿಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನನ್ನು ಆರಾಧಿಸಬೇರೆ. ಆದ್ರೆ ನಾವು ಹೇಳೋಣ, ಪರಲೋಕದಲ್ಲೇ ಆಗ್ಲಿ ಭೂಲೋಕದಲ್ಲೇ ಆಗ್ಲಿ ನನ್ನ ಯೇಸುವಿನಾಗಿ ಯಾರು ಇಲ್ಲ, ನನ್ನ ಕರ್ತನಾಗಿ ಯಾರಿಲ್ಲ ಪ್ರಿಯರೇ. ಆತನನ್ನು ಎಷ್ಟಾಗಿ ಪ್ರೀತಿ ಮಾಡಿದರೆ, ಯಾವುದೊಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೇವೋ ಆ ಸ್ಥಿತಿಯಲ್ಲಿ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯ. ಆತನಿಗೆ ಹಾಡಿ ಆರಿಸುವ, ಆತನ ನಾಮನ ಮೇಲೆ ಕೆತ್ತ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆತನ ಪ್ರೀತಿ ನಾವು ಹುಟ್ಟಾಗಿಸಿ ಕರ್ತನನ್ನು ಆರಾಧಿಸುವ. ಆತನ ಎಷ್ಟು ಒಳ್ಳೆಯ ತಂದೆಯಾಗಿದ್ದಾನೆ. ನಮಗೋಸ್ಕರ ಚಿಂತಿಸುವ ತಂದೆಯಾಗಿದ್ದಾನೆ. ನಮ್ಮನ್ನು ಪರಿಪಾಲಿಸುವ ತಂದೆಯಾಗಿದ್ದಾನೆ. ನಮ್ಮನ್ನು ಕ್ಷಮಿಸಿದ ತಂದೆಯಾಗಿದ್ದಾನೆ. ನಮ್ಮನ್ನು ಸ್ವೀಕರಿಸಿದ ತಂದೆಯಾಗಿದ್ದಾನೆ. ಆತನ ಬಿಟ್ಟರೆ ಬೇರೆ ಯಾರು ನಮಗೆ ಆಧಾರವಿಲ್ಲದಿದ್ದು ಆತನೊಬ್ಬನೇ ನಮಗೆ ಸಾಕು. ಥ್ಯಾಂಕ್ ಯು ಜೀಸಸ್.
ಸ್ತುತಿಸಿ ಕೊಂಡಾಡುವಂತೆ ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಇವತ್ತು ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಇವರು ಯಾರು 2025 ವರ್ಷದಲ್ಲಿ ಇದ್ದಾಗೆ 2026 ವರ್ಷದಲ್ಲಿ ಇವರು ಇರುವುದಿಲ್ಲ ಸ್ವಾಮಿ. They are going higher and higher in the name of Jesus. ಕರ್ತನೇ, ಇವರು ಕ್ರಿಸ್ತನ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಸ್ವಾಮಿ ಅವರು ಜೀವಿಸುವವರಾಗಿದ್ದಾರೆ. ಕ್ರಿಸ್ತನ ಆರೋಗ್ಯದಲ್ಲಿ ಜೀವಿಸುವವರಾಗಿದ್ದಾರೆ. ಕ್ರಿಸ್ತನ ಸಮಾಧಾನದಲ್ಲಿ ಜೀವಿಸುವವರಾಗಿದ್ದಾರೆ. ಕ್ರಿಸ್ತನ ಸಂತೋಷದಲ್ಲಿ ಕರ್ತನೆ ಆನಂದದಲ್ಲಿ ಇವರು ಜೀವಿಸುವವರಾಗಿದ್ದಾರೆ. ಕ್ರಿಸ್ತನ ಜಯದಲ್ಲಿ ಇವರು ಜೀವಿಸುವವರಾಗಿದ್ದಾರೆ. ಕ್ರಿಸ್ತನ ವಾಕ್ಯದಲ್ಲಿ ಇವರು ಜೀವಿಸುವವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಈ ವರ್ಷವೆಲ್ಲ ನಿನ್ನ ವಾಕ್ಯ ಏನು ಹೇಳ್ತದ ಅದನ್ನು ನಾವು ನಂಬಿ ಅದನ್ನು ನಾವು ಪ್ರಕಟಿಸುವವರಾಗಿದ್ದೇವೆ ಸ್ವಾಮಿ. ನಿನ್ನ ನಾಮ ನಾವು ಪ್ರಚುರ ಪಡಿಸುವವರಾಗಿದ್ದೇವೆ. ನಿನ್ನ ಕರ್ತನೆ ಗುಣ ಅತಿಶಯಗಳನ್ನು ನಾವು ಪ್ರಖ್ಯಾತಿ ಪಡಿಸುವವರಾಗಿದ್ದೇವಪ್ಪ. ಕರ್ತನೆ ಇನ್ ದ ನೇಮ್ ಆಫ್ ಜೀಸಸ್. ತಂದೆ, ನಿನಗೆ ಸ್ತೋತ್ರಪ್ಪ. ಈ ವರ್ಷದ ಸ್ವಾಮಿ ನಿನಗೆ ಮಹಿಮೆ ತರುವಂತ ಜೀವಿತವನ್ನು, ನಿನಗೆ ಸಾಕ್ಷಿಗಳ ಜೀವಿತವನ್ನು ಕರ್ತನೆ ನಾವು ಪ್ರತಿಯೊಬ್ಬರು ಜೀವಿಸುವಂತೆ ನಿನ್ನ ಕೃಪೆ ನಮ್ಮನ್ನು ಒಬ್ಬೊಬ್ಬರು ನಡೆಸಲಿ ಕರ್ತನೆ. ಅಪ್ಪ, ನಿನ್ನ ಮಹಿಮೆಯಲ್ಲಿ ಇವರು ಜೀವಿಸಲಿ, ನಿನ್ನ ಪ್ರಸನ್ನತೆಯಲ್ಲಿ ಇವರು ಜೀವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಮುಂದಿನೆಲ್ಲ ಭಾಗವು ನಿನ್ನ ಹಸ್ತಕ್ಕೊಪ್ಪಿಸಿಕೊಳ್ತೇವೆ. ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ಕರ್ತನೆ, ನಿನ್ನ ಸ್ತುತಿಸಿ ಆರಾಧಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ನೀನು ಮನೆ ಮುಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ, ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮಲ್ಲಿ ಬ್ಲೆಸ್ ಮಾಡ್ತೇವೆ. ಇವರು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರತಕ್ಕ ಸ್ತೋತ್ರಪ್ಪ. ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಆಶೀರ್ವಾದ, ಅಲ್ಲಿ ಜೀವ, ಅಲ್ಲಿ ಬಿಡುಗಡೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮ ಪಾಸ್ಟರ್ ಕರ್ತನೆ ಅಲೆಕ್ಸಿಗಾಗಿ ಸ್ತೋತ್ರ. ಅವರ ಹೆಂಡತಿ ಮಗಳಿಗಾಗಿ ಸ್ತೋತ್ರ. ಅವರಿಗೆ ಕೊಟ್ಟಂತ 2 ಸಭೆಗಾಗಿ ಕರ್ತನೆ ಸೇವೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಡೆಸ್ತೇವೆ ಸ್ವಾಮಿ. ಕರ್ತನೆ ಅಪ್ಪ ಸಲ್ಲಿಸ್ತೇವೆ ಅಪ್ಪ. ತಂದೆಯಾದ ದೇವರೇ, ಕರ್ತನೆ ಇಷ್ಟವರೆಗೆ ನಡೆಸಿದ ರೀತಿಯಲ್ಲಿ ಅಲ್ಲ ಸ್ವಾಮಿ. 2026ರಲ್ಲಿ ಸ್ವಾಮಿ ಹೊಸ ಬಲ, ಹೊಸ ಕೃಪೆ, ಹೊಸ ಪ್ರಕಟಣೆ, ಹೊಸ ಜ್ಞಾನದಿಂದ ಅವರನ್ನು ತುಂಬಿಸಿ ನೀನು ಮೈಟಿಯಾಗಿ 2 ಸಭೆಗಳನ್ನು ನೀನು ಉಪಯೋಗಿಸಿದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಇಷ್ಟವರೆಗೆ ನಡೆಯದಂತ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಅತಿಶಯವಾದ ಕಾರ್ಯಗಳು ಅವರ ಸೇವೆಯಲ್ಲಿ ನಾವು ನೋಡುವವರಾಗಿದ್ದೇವೆ. 2 ಸಭೆಗಳನ್ನು ನಾವು ನೋಡುವವರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಈ ಉಡುಪಿ ಮತ್ತು ಮಂಗಳೂರು 2 ಸಭೆಗಳಲ್ಲಿ ಕೂಡ ಯಾರು ರೋಗಿಗಳು ಇರುವುದಿಲ್ಲ ಸ್ವಾಮಿ, ಯಾರು ಬಡವರು ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ನಿನ್ನ ವಾಕ್ಯವನ್ನು ಸ್ವೀಕರಿಸಿ ವಾಕ್ಯದಲ್ಲಿ ಜೀವಿಸುವವರಾಗಿದ್ದಾರೆ. ಕರ್ತನೇ, ನಿನಗೆ ಸ್ತೋತ್ರಪ್ಪ. ನಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ ಸ್ವಾಮಿ. ನಮ್ಮ ದೀವಟಿಗಳು ಯಾವಾಗಲೂ ಉರಿತಿರಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಪಾಸ್ಟರ್ ಅಲೆಕ್ಸನ್ ಅವರ ಕುಟುಂಬನ ಯೇಸುವಿನ ನಾಮದಲ್ಲಿ ನಾವು ಬ್ಲೆಸ್ ಮಾಡ್ತೇವೆ. ಅವರು ನಮಗೆ ಬ್ಲೆಸ್ಸಿಂಗ್ ಆಗಿದ್ದಾರೆ. ಅವರ ಸಭೆಗೆ ಆಶೀರ್ವಾದವಾಗಿದ್ದಾರೆ. ಅವರ ಸಭೆಗೆ ವರದಾನವಾಗಿದ್ದಾರೆ. ನೀ ಗಿಫ್ಟ್ ಆಗಿ ಅವರು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಒಳ್ಳೆ ಕುರುಬನ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅವರು ಹೋಗುವಾಗಲೂ ಬರುವಾಗಲೂ ಅವರಿಗೆ ಶುಭ ಉಂಟಾಗಲಿ. ಅವರ ಕುಟುಂಬದಲ್ಲಿ ಶುಭ ಉಂಟಾಗಲಿ. ಮಗಳ ಜೀವಿತದಲ್ಲಿ ಶುಭ ಉಂಟಾಗಲಿ. ಅವರ ಹೆಂಡತಿ ಜೀವಿತದಲ್ಲಿ ಶುಭ ಉಂಟಾಗಲಿ. ಇವರ ಸೇವೆಯಲ್ಲಿ ಶುಭ ಉಂಟಾಗಲಿ. ಇವರ ತಾಯಿಯ ಜೀವಿತದಲ್ಲಿ ಶುಭ ಉಂಟಾಗಲಿ. ಮನೆಯಲ್ಲಿ ಶುಭ ಉಂಟಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. 2 ಸಭೆಗಳಲ್ಲಿ ಶುಭ ಉಂಟಾಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಸಭೆ ಕಟ್ಟಡದ ವಿಷಯದಲ್ಲಿ ಶುಭ ಉಂಟಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಓ ರಿವಲವ ಶಕಲ ಮಾದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ನಮ್ಮ ಪ್ರತಿಯೊಬ್ಬರ ಜೀವಮಾನದಲ್ಲೆಲ್ಲ ನಿನ್ನ ಶುಭವು, ನಿನ್ನ ಕೃಪೆಯು, ನಿನ್ನ ಪ್ರೀತಿಯು, ನಿನ್ನ ಆಶೀರ್ವಾದ, ನಿನ್ನ ಕರುಣೆ ಯಾವಾಗ ನಮ್ಮನ್ನು ಹಿಂಬಾಲಿಸಿ ಓವರ್ಟೇಕ್ ಮಾಡದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟು ನಿನ್ನ ಸ್ತುತಿಸಿದರೂ ಸಾಲದಪ್ಪ. ಅಷ್ಟು ನೀನು ಒಳ್ಳೆಯವನಾಗಿದ್ದೆ ಸ್ವಾಮಿ. ಅಷ್ಟು ನಿನ್ನ ಪ್ರೀತಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿ ನಮ್ಮನ್ನು ಒತ್ತಾಯ ಪಡಿಸ್ತದೆ ಸ್ವಾಮಿ. ಕರ್ತನೆ, ಈ ವರ್ಷದ ಸ್ವಾಮಿ ಕರ್ತನೆ, ಪ್ರತಿ ನಿನ್ನ ಮಕ್ಕಳನ್ನು ನಿನ್ನ ಪ್ರೀತಿಯು ಆರಾಧಿಸುವಂತೆ ಒತ್ತಾಯ ಪಡಿಸಲಿ. ನಿನ್ನ ಪ್ರೀತಿ ವಾಕ್ಯಗಳನ್ನು ಓದುವಂತೆ ಒತ್ತಾಯ ಪಡಿಸಲಿ. ನಿನ್ನ ಪ್ರೀತಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂತೆ ಒತ್ತಾಯ ಪಡಿಸಲಿ ಯೇಸುವಿನ ನಾಮದಲ್ಲಿ. ನಿನ್ನ ಪ್ರೀತಿ ಪ್ರಾರ್ಥಿಸುವಂತೆ ಒತ್ತಾಯ ಪಡಿಸಲಿ ಸ್ವಾಮಿ. ನಿನ್ನ ಪ್ರೀತಿ ಅತಿಥಿ ಸತ್ಕಾರ ಮಾಡುವಂತೆ ಒತ್ತಾಯ ಪಡಿಸಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್.
ಕರ್ತನೆ, ನಾನು ಮತ್ತು ನೀವು ಜೊತೆಗೆ ಕೆಲಸದವರ ಸ್ವಾಮಿ, ನಾವು ಒಟ್ಟಾಗಿ ನಾನು ಮತ್ತು ನನ್ನ ಕರ್ತನು, ನಾವು ಮತ್ತು ನಮ್ಮ ಕರ್ತನು ಒಟ್ಟಾಗಿ ನಾವು ಕೆಲಸ ನಡೆಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ಎಲ್ಲಿ ಹೋದರೂ ಕೃತಾರ್ಥರಾಗುವುದಕ್ಕೆ ಸ್ತೋತ್ರಪ್ಪ. ಕತೆ ಈ ಪ್ರಿಯ ಮಕ್ಕಳು ಕೈ ಹಾಕೋ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಫಲಗೊಳ್ಳಲಿ, ಕಾರ್ಯಗಳು ಸಿದ್ಧಿಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇವರು ಪ್ರೊಟೆಕ್ಟ್ ಆಗಲಿ, ಇವರ ವೆಹಿಕಲ್ಗಳು ಪ್ರೊಟೆಕ್ಟ್ ಆಗಲಿ, ಇವರ ಹೆಲ್ತ್ ಪ್ರೊಟೆಕ್ಟ್ ಆಗಲಿ, ಇವರ ದೇಹದ ಎಲ್ಲ ಅಂಗಗಳು ಪ್ರೊಟೆಕ್ಟ್ ಆಗಲಿ, ಇವರ ಕೆಲಸ ಕಾರ್ಯಗಳು ಪ್ರೊಟೆಕ್ಟ್ ಆಗಲಿ, ಇವರ ಮಕ್ಕಳು ಪ್ರೊಟೆಕ್ಟ್ ಆಗಲಿ, ಇವರ ದಾಂಪತ್ಯ ಜೀವಿತ ಪ್ರೊಟೆಕ್ಟ್ ಆಗಲಿ, ಇವರ ಬಿಸ್ನೆಸ್ ಪ್ರೊಟೆಕ್ಟ್ ಆಗಲಿ, ಇವರ ಸೇವೆ ಪ್ರೊಟೆಕ್ಟ್ ಆಗಲಿ, ಇವರ ಎಲ್ಲ ಸ್ವಾಸ್ಥ್ಯ ಪ್ರೊಟೆಕ್ಟ್ ಆಗಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವರ್ಷದಲ್ಲಿ ಸೈತಾನ ಯಾವ ಅವಕಾಶ ಕೊಡದ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸುವಂತೆ ಕೃಪೆ ನಾಡಿಸಲೇ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಗುಂಪು ಬಿಡ್ತೆ, ಸಣ್ಣ ಬಿಡ್ತೆ, ದೊಡ್ಡ ಬಿಡ್ತೆ, ಚೂರು ಬಿಡ್ತೆ, ತಿಂದು ಬಿಟ್ಟ ವರ್ಷಗಳನ್ನು, ಆಯುಷ್ಯವನ್ನು, ಸಮಯವನ್ನು, ಟ್ಯಾಲೆಂಟ್ ಅನ್ನು, ಎಲ್ಲ ಸೇವೆಯನ್ನು, ಎಲ್ಲ ಬಿಸ್ನೆಸ್ ಅನ್ನು, ಫೈನಾನ್ಸ್ ಅನ್ನು, ಎಲ್ಲವರ ಆರೋಗ್ಯವನ್ನು ನೀನು ಕೂಡಿಸಿ ಕಟ್ಟಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ರಿಸ್ಟೋರ್ ಮಾಡಿದಕ್ಕಾಗಿ ಸ್ತೋತ್ರ, ರಿಸ್ಟೋರ್ ಮಾಡಿದಕ್ಕಾಗಿ ಸ್ತೋತ್ರ. ಇವರ ಏನೆಲ್ಲ ಸೈತಾನ ಕತ್ತುಕೊಂಡು ಹೋಗಿದ್ದಾನೆ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ, ಈ ವರ್ಷದಲ್ಲಿ ಅವರು ಹೊತ್ತಿಕೊಂಡದಕ್ಕಾಗಿ ಸ್ತೋತ್ರ, ಹೊತ್ತಿಕೊಂಡಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ಹೊತ್ತಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮದ ಮಹಿಮೆಗಾಗಿ ದೊಡ್ಡ ಸಾಕ್ಷಿಯನ್ನು ನೀನು ಈ ಸಭೆಯಲ್ಲಿ, ಉಡುಪಿ ಸಭೆಯಲ್ಲಿ ಎಬ್ಬಿಸಿದಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ನೀವು ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡು, ಕೀರ್ತನೆ ಮೂಲಕ ಮಾತನಾಡು, ದೊಡ್ಡ ದೊಡ್ಡ ಸಾಕ್ಷಿಗಳನ್ನ ಎಬ್ಬಿಸು. ಕಾಣಿಕೆ ಭಾಗದಲ್ಲಿ ಮಹಿಮಂದು ಸ್ವಾಮಿ, ಸಾಕ್ಷ್ಯ ಭಾಗದಲ್ಲಿ ಮಹಿಮಂದು ಸ್ವಾಮಿ. ಎಲ್ಲದರೊಂದಿಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ, ಅಧಿಪತ್ಯ ನಿನಗೊಬ್ಬನಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಆಮೆನ್, ಹಲ್ಲೆಲೂಯಾ. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ ಅದರಲ್ಲಿ 8ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ. ಎಷ್ಟರಿಗೆ ವಾಕ್ಯ ಬಾಯ್ಪಾಠ ಗೊತ್ತು, ಎಷ್ಟರಿಗೆ ಗೊತ್ತು, ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಉಪಯೋಗಿಸ್ತಾರೆ. ಹೌದಾ? ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ತಿಳಿದುಕೊಂಡರೆ. ಎಷ್ಟು ಜನ ಆಸೆ ಪಡ್ತೀರಿ ಈ ಒಂದು ಹೊಸ ವರ್ಷದಲ್ಲಿ ನಾನು ದೇವರನ್ನು ಹೆಚ್ಚು ತಿಳಿದುಕೊಳ್ಬೇಕು, ಆಮೇಲೆ ಹೆಚ್ಚು ತಿಳಿದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಒಬ್ಬರನ್ನು ಕರೆಕ್ಟ್ ಆಗಿ ತಿಳಿದುಕೊಂಡ್ರೆ ನಾವು ಏನ್ ಮಾಡೋದಿಲ್ಲ, ಅವರನ್ನು ಬಿಟ್ಟು ಹೋಗುದಿಲ್ಲ. ಎಷ್ಟು ನಾನು ಹೇಳ್ತೇನೆ, ನೀವು ಬಿಟ್ಟು ಹೋಗುದಿಲ್ಲ ಯೇಸಪ್ಪನನ್ನು. ನೀವು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ, ನೀವು ಅಂಟಿಕೊಂಡು ನಡೆಯಲಿಕ್ಕೆ ಹೋಗ್ತಾ ಇದ್ದೀರಿ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರನ್ನು ನಾವು ತಿಳಿದುಕೊಂಡ್ರೆ ನಾವು ರೋಗಕ್ಕೆ ಬೀಳುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇನ್ನು ರೋಗ ಮುಗಿಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2025 ವರ್ಷಗಳ ಹಿಂದೆ ನಿನ್ನ ನನ್ನ ರೋಗವನ್ನು ಆತನ ಕಲ್ವಾರಿಯ ಕ್ರೂಜಿಯಲ್ಲಿ ತೆಗೆದುಕೊಂಡಿದ್ದಾನೆ. ಸತ್ಯವೇದ ಹೀಗೆ ಇರ್ತದೆ, ಆತನ ಬಾಸುಂಡೆಯಿಂದ ನಿಮಗೆ ಗುಣವಾಗಿದೆ ಎಂಬುದಾಗಿ. ಇವತ್ತು ನೀವು ನಂಬುವುದಾದ್ರೆ ಡಿಕ್ಲೇರ್ ಮಾಡ್ರಿ, ನಿಮಗೆ ಯಾವ ರೋಗ ತಟ್ಟುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನೀವು ಯೋಚನೆಗೆ ಬರಬೇಕು. ಸೈತಾನ ಬೇಗ ಯೋಚನೆಗೆ ತರ್ತಾನೆ. ಪ್ರೈಸ್ ದಿ ಲಾರ್ಡ್. ನೀವು ಅದನ್ನೇನ್ ಮಾಡ್ಬೇಕು, ಅಲಕ್ಷ್ಯ ಮಾಡಿ ಹೇಳಿ, ನನ್ನ ದೇವರ ಬಾಸುಂಡೆದ ಗುಣವಾಗಿದೆ, ನಾನು ಎಲ್ಲ ಕಡೆ ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನು ಎಲ್ಲ ಕಡೆ ಸಂಚರಿಸುತ್ತೇನೆ, ನನ್ನ ದೇವರ ಸಾಕ್ಷಿಯಾಗಿ ನಾನು ಹೇಳ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ದೇವರು ನಿಮಗೆ ಸೌಖ್ಯವನ್ನು ಕೊಡ್ತಾನೆ, ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸುವ ದೇವರಾಗಿದ್ದಾನೆ. ನಾನು ನಂಬುತ್ತೇನೆ, ನಮ್ಮ ಸಭೆಯಲ್ಲಿ ಯಾರು ಅನಾರೋಗ್ಯದಲ್ಲಿ ಬೀಳುವುದಿಲ್ಲ. ಎಲ್ಲರೂ ಫೈನಾನ್ಷಿಯಲ್ ಆಗಿ ಪ್ಲಸ್ ಆಗ್ತಾರೆ, ಎಲ್ಲರೂ ಆತ್ಮದಲ್ಲಿ ಪ್ಲಸ್ ಆಗ್ತಾರೆ, ಅವರು ಸ್ಪಿರಿಚುವಲ್ ಗ್ರೋ ಆಗ್ತಾರೆ ಅವರು. ಅದಕ್ಕೆ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಆಮೇಲೆ ಹಲ್ಲೆಲೂಯಾ. ಒಂದನೇದಾಗಿ ನಾವು ಯಾರನ್ನು ತಿಳಿದುಕೊಳ್ಬೇಕು? ದೇವರನ್ನು ತಿಳಿದುಕೊಳ್ಬೇಕು ಎಂಬುದಾಗಿ. ಅಲ್ಲಿ ದೇವರು ತನ್ನ ಮಕ್ಕಳ ಬಗ್ಗೆ ಏನು ಹೇಳ್ತಾನೆ ನೋಡಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ. ಯೆಶಾಯ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ. ಸಿಕ್ಕಿದವರು ಯಾರಾದ್ರೂ ಗಟ್ಟಿಯಾದ ಶಬ್ದದಲ್ಲಿ ಓದಿ. ಆಕಾಶ ಮಂಡಲವೇ ಕೇಳು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ನನ್ನ ಮಕ್ಕಳೇ ನನಗೆ ಏನ್ ಮಾಡಿದ್ದಾರೆ? ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು
ಬೆಂಕಿಯ ಗೋದಲಿಯನ್ನು ತಿಳಿದಿರುವುದು ಇಸ್ರೇಲ್ ಜನರಿಗೂ ಏನಂತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2026 ಇಸ್ವಿಯಲ್ಲಿ ನಮ್ಮ ದೇವರನ್ನು ತಿಳಿದುಕೊಳ್ಳುವ ವರ್ಷವಾಗಿ ದೇವರು ಮಾರ್ಪಡಿಸ್ತಾನೆ. ಎಷ್ಟು ಜನ ಆಸೆ ಪಡ್ತೇನೆ, ನಾನು ನಂಬ್ತೇನೆ. ಅಲ್ಲೆಲ್ಲೂಯ, ಈ ವರ್ಷ ನಾನು ಈ ಸರ್ತಿ ಏನ್ ತಿಳಿದುಕೊಳ್ಳಿಲ್ಲ, ಈ ವರ್ಷದಿಂದ ನನ್ನ ದೇವರನ್ನು ನಾನು ತಿಳಿದುಕೊಳ್ತೇನೆ. ಆಮೇಲೆ ಅಲ್ಲೆಲ್ಲೂಯ. ನೋಡಿ, ಇಲ್ಲಿ ದೇವರು ಎಲ್ಲದಕ್ಕೆ ಆಶೀರ್ವಾದ ಮಾಡುವಾಗ ಸಹ ಏನು ಸಾಕ್ಷಿ ಕೊಡುದು? ಭೂಮಿ ಮತ್ತು ಆಕಾಶವನ್ನಿಟ್ಟು ಸಾಕ್ಷಿ ಮಾಡುವಂತೆ. ದೇವರ ಸಾಕ್ಷಿ ಯಾವುದು? ಭೂಮಿ ಮತ್ತು ಆಕಾಶವನ್ನಿಟ್ಟು. ಇಲ್ಲಿ ಸಹ ಹಾಗೆ ಇಸ್ರೇಲ್ ಮಕ್ಕಳಿಗೆ ಹೇಳ್ತಾರೆ, ಭೂಮಿ ಮತ್ತು ಆಕಾಶವನ್ನು ಸಾಕ್ಷಿ ಇಟ್ಟು ನನ್ನ ಜನರು ನನಗೆ ದ್ರೋಹ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ? ಅವರಿಗೆ ತಿಳುವಳಿಕೆ ಇಲ್ಲ. ಅದಕ್ಕೆ ಯೇಸುವಿನ ನಾಮದಲ್ಲಿ ನನ್ನ ಸಭೆಗೆ ಪ್ರವಾದನೆ ಮಾಡ್ತೇನೆ, ನನ್ನ ಸಭೆಯ ಮಕ್ಕಳಿಗೆ ಪ್ರವಾದನೆ ಮಾಡ್ತೇನೆ. ಈ ವರ್ಷ ನೀವು ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ತಿಳಿದುಕೊಳ್ಳುವ ವರ್ಷವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನನ್ನ ದೇವರು ಸರ್ವ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಹಲ್ಲೆಲೂಯ. ಹಾಗಾದರೆ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯ. ನಮಗೆ ಆಲೋಚನಾ ಶಕ್ತಿಗಳು ಬೇಕು. ಎಷ್ಟೇ ನನಗೆ ಆಲೋಚನೆ ಬೇಕು. ಇವಾಗ ಅನೇಕರು ಏನ್ ಗೊತ್ತಿಲ್ಲ, ಬೇರೆಯವರು ಹೇಳಿದ್ದನ್ನು ಏನ್ ಮಾಡ್ತಾರೆ? ಕೇಳ್ತಾರೆ. ಅವರಿಗೆ ಏನಿಲ್ಲ, ತಿಳುವಳಿಕೆ ಇಲ್ಲ. ನಾನು ಒಂದು ವಿಷಯ ಬೇಕಾ, ನೀವು ಬೇರೆಯವರು ಹೇಳಿದ್ದನ್ನು ಏನ್ ಮಾಡಬಾರ್ದು? ಕೇಳಬಾರ್ದು. ಬೇರೆಯವರು ಸುಮ್ಮನೆ ಹೇಳಿಕೆ ಸಹ ನಾನು ಹೇಳಲಿಕ್ಕೆ ಇಷ್ಟಪಡೋದು, ನಿಮಗೆ ತಿಳುವಳಿಕೆ ಬೇಕು. ನಿಮಗೆ ಎಂತ ಬೇಕಿದ್ರೆ ಎಲ್ಲಿ ಹುಡುಕಬೇಕು? ಜ್ಞಾನ ಬೇಕಿದ್ರೆ ಎಲ್ಲಿ ಹುಡುಕಬೇಕು? ಎಲ್ಲಿ ಸಿಗ್ತದೆ? ಹೌದಾ? ತಿಳುವಳಿಕೆ ಎಲ್ಲಿ ಸಿಗ್ತದೆ ಹೇಳ್ರಿ. ನಾನು ಈ ವರ್ಷದಿಂದ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ ತಿಳುವಳಿಕೆ ದೇವರು ಆಟೋಮೆಟಿಕ್ಲಿ ಕೊಡ್ತಾನೆ. ಆಮೇಲೆ ಇದು ಈ ವಾಕ್ಯ ಉಂಟಲ್ಲ, ನಿಮಗೆ ಟೀಚ್ ಮಾಡ್ತಾರೆ. ದೇವರು ಯಾವನಿಗೆ ಜ್ಞಾನ ಕಡಿಮೆ ಆದರೆ ನನ್ನನ್ನು ಕೇಳಿಕೊ, ನಾನು ನಿನಗೆ ಅಂಗಿಸದೆ ಕೊಡ್ತೇನೆ, ಭೇದ ಭಾವನೆ ಕೊಡ್ತೇನೆ. ಗುರು ಹತ್ರ ಕೇಳಿದ್ರೆ ಗುರುಗೆ ಎದುರಿಗೆ ನನಗಿಂತ ಮೇಲೆ ಹೋಗ್ತಾರ. ನಮ್ಮ ಗುರು ಆಗಲ್ಲ, ಪರಲೋಕ ದೇವರು ಏನ್ ಬೇಕು ಕೇಳ್ತಾರೆ. ಹೌದಾ? ಪ್ರೀಸ್ ಸೊಲೊಮೋನನ್ನು ಕೇಳಿದಲ್ಲ, ಏನ್ ಕೇಳಿದ? ಜ್ಞಾನ ಕೇಳಿದ, ಅಷ್ಟೇ ಕೊಟ್ರ? ಏನ್ ಕೊಟ್ರು? ಎಲ್ಲ ಬ್ಲೆಸ್ಸಿಂಗ್ ಕೊಟ್ರು. ಅದು ಸೊಲೊಮೋನ ನಂಬಿಗಸ್ತನಾಗಿರ್ಲಿಲ್ಲ. ಇವತ್ತು ನಾವು ನಂಬಿಗಸ್ತನಾಗಿರುವ ಹೇಳುವ, ದೇವರೇ ನಿನ್ನ ಜ್ಞಾನವನ್ನು ನನಗೆ ಕೊಡು, ದೇವರೇ ನಿನ್ನ ತಿಳುವಳಿಕೆಯನ್ನು ನನಗೆ ಕೊಡು ಎಂಬುದಾಗಿ ದೇವರ ಹತ್ರ ಕೇಳುವುದಾದ್ರೆ ಈ ವರ್ಷದ ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡಿ, ಹೋಶಿಯ ಬರೆದ ಪ್ರವಾದನೆಯಿಂದ 4ನೇ ಅಧ್ಯಾಯ 6ನೇ ವಾಕ್ಯ ಓದುವುದಾದ್ರೆ, ಹೋಶಿಯ ಬರೆದ ಪ್ರವಾದನೆಯಿಂದ 4ನೇ ಅಧ್ಯಾಯ 6ನೇ ವಾಕ್ಯ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಯಾರು ಹೇಳುವುದು? ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರು. ಬೇರೆ ಜನರಿಗೆ ಹೇಳಿಲ್ಲ ದೇವರು. ಯಾರಿಗೆ? ತನ್ನ ಮಕ್ಕಳಿಗೆ, ಇಸ್ರೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಮತ್ತೆ ನೀವು ಜ್ಞಾನವನ್ನು ಏನಂತೆ ತಳ್ಳಿಬಿಟ್ಟಿದ್ರಿಂದ ಇನ್ನು ನೀವು ನನಗೆ ನಾನು ನಿಮ್ಮನ್ನು ಕೈ ಬಿಡ್ತೇನೆ. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು. ದೇವರು ಹೇಳ್ತಾ ಇದ್ದಾನೆ. ಯಾಕೆ? ದೇವರ ಜ್ಞಾನ ಬೇಡ ಎಂಬುದಾಗಿ ಹೇಳಿದರು. ಇವತ್ತು ಎಷ್ಟು ಜನ ಇದ್ದಾರೆ, ನನಗೆ ದೇವರ ಜ್ಞಾನ ಬೇಕು ಹೇಳ್ರಿ. ಹೊಸ ವರ್ಷದಲ್ಲಿ ಕೇಳ್ರಿ ದೇವರ ಹತ್ರ, ದೇವರೇ ನಿನ್ನ ಜ್ಞಾನ ನನಗೆ ಬೇಕು ಎಂಬುದಾಗಿ ದೇವರ ಹತ್ರ ಕೇಳೋದು. ಎಲ್ಲ ಕೊಡ್ತಾನೆ. ಸೊಲೊಮೋನನಿಗೆ ಕೊಟ್ಟರೆ ನಿಮಗೆ ಕೊಡೋದು ಕೂತ್ಕೊಳ್ತಾನ ಹೇಳ್ರಿ. ಆಮೇಲೆ ಸೊಲೊಮೋನನಿಗೆ ದೇವರು ಕೊಟ್ಟ, ನಿಮಗೆ ಕೊಡೋದು ಇರ್ತಾನ? ಕೊಡ್ತಾನ? ಪ್ರಮೋಷನ್ ಕೊಡ್ತಾನಿಲ್ಲವ, ಇನ್ಕ್ರಿಮೆಂಟ್ ಕೊಡ್ತಾನೆ ಇಲ್ಲವ. ಅಲ್ಲಿ ಪ್ರೇಸ್ ಎಲ್ಲ ಕೇಳೋದು ಪ್ರಮೋಷನ್, ಇನ್ಕ್ರಿಮೆಂಟ್. ಅದರ ಮೊದಲು ದೇವರೇ ನಿನ್ನ ಜ್ಞಾನ ನನಗೆ ಕೊಡುದು. ನೀವು ಕೇಳಿದ್ರೆ ಸಹ ಬಾಕಿ ಎಲ್ಲ ಬ್ಲೆಸ್ಸಿಂಗ್ ನಿಮ್ಮ ಹಿಂದೆ ಬರ್ತಾರೆ ಆಟೋಮೆಟಿಕ್ ಆಗಿ. ಹಲ್ಲೆಲೂಯಾ. ಇವತ್ತು ನಾವು ಜ್ಞಾನವಂತರಾಗಿರಬೇಕು. ಹಾಗಾದ್ರೆ ಒಂದನೇದಾಗಿ ಈ ಒಂದು ಹೊಸ ವರ್ಷದಲ್ಲಿ ಎಷ್ಟು ಜನ ದೇವರನ್ನು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ? ಎಷ್ಟು ಜನ ದೇವರಲ್ಲಿ ಜ್ಞಾನ ಕೇಳಿಕ್ಕೆ ಹೋಗ್ತಾ ಇದ್ದಾರೆ? ಆಮೇಲೆ ಹಲ್ಲೆಲೂಯಾ. ಜ್ಞಾನವಂತರಿಗೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗ್ತದೆ, ಕೇಳ್ತಾರೆ. ಆಮೇಲೆ ಅಲ್ಲಿ ಕೇಳದವನಿಗೆ ಏನು ಹೆಸರು? ಜ್ಞಾನಹೀನ, ಮೂರ್ಖ ಅಂತ ಹೇಳ್ತೇನೆ. ಆಮೇಲೆ ಅಲ್ಲಿ ನೀವು ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ ನೋಡಿ. ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ.
ಶಿಕ್ಷೆಯನ್ನು ಅಸಡ್ಡೆ ಅಸಹ್ಯ ಮಾಡು. ಮಾಡ್ತಾರಂತೆ. ಯಾರು ಅಸಹ್ಯ ಮಾಡೋದು? ಮೂರ್ಖರು. ಜ್ಞಾನವನ್ನು ಶಿಕ್ಷೆಯನ್ನು ಏನ್ ಮಾಡ್ತಾರೆ? ಅಸಹ್ಯ ಮಾಡ್ತಾರೆ. ಡೋಂಟ್ ಕೇರ್ ಅಂತ ಹೇಳ್ತಾರೆ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳುದು, ನಿಮಗೆ ಒಂದು ಜ್ಞಾನ ಬೇಕು. ನೀವು ಮೂರ್ಖನಿಗೆ ಏನಾದ್ರೂ ಬುದ್ಧಿ ಹೇಳಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ನಿಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರಲ್ಲ ಮೂರ್ಖ. ನನಗೆಲ್ಲ ಗೊತ್ತು, ನೀನೆಂತ ಹೇಳುವುದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲೆಲ್ಲ ನಿಮಗೆ ಎತ್ತು ಗೊತ್ತು, ಎತ್ತು ಎಷ್ಟು ಜನ ನೋಡಿದ್ರು? ಎತ್ತು ನೋಡಿದ್ರು. ಆಮೇಲೆ ಆ ಎತ್ತುಗೆ ಏನಾದ್ರು ಹುಷಾರಿಲ್ಲದಿದ್ರೆ ಅದಕ್ಕೆ ಮದ್ದು ಕೊಡುವಾಗ ಆಚೆ ಎಲ್ಲ ಹಳ್ಳಿಯಲ್ಲೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಬ್ಯಾಂಬ್ ಉಂಟಲ್ಲ, ಅದಕ್ಕೆ ಹೆಸರಿದ್ದ ಬಿದಿರು ಉಂಟಲ್ಲ, ಅದು ಶಾರ್ಪ್ ಆಗಿ ಅದರ ಒಳಗೆ ಮಾತ್ರೆ ಹಾಕೊಂಡು ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ಎತ್ತಿನ ಬಾಯೊಳಗೆ ಹೂವು ಅಂತ ಹೋಗುವಾಗ ಏನಾಗ್ತದೆ? ಆ ಮಾತ್ರೆ ಎಲ್ಲಿ ಹೋಗ್ತದೆ? ಹೊಟ್ಟೆಯ ಒಳಗೆ ಹೋಗ್ತದೆ. ಅದೊಂದು ಮೆಥಡ್ ಯೂಸ್ ಮಾಡ್ತಿದ್ರು ಡಾಕ್ಟರ್. ಏನ್ ಗೊತ್ತಿಲ್ಲ, ಎತ್ತು ಏನಿಲ್ಲ, ಜ್ಞಾನ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಆ ಡಾಕ್ಟರ್ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಬೆನ್ನು ತೆಗೆದು ಅದರ ಬಾಯೊಳಗೆ ಮಾತ್ರೆ ಇಟ್ಟು ಹೂವು ಅಂತ ಏನ್ ಮಾಡ್ತಿದ್ರು, ಊತಿದ್ರು. ಅದು ಹೊಟ್ಟೆ ಒಳಗೆ ಹೋಗ್ತಿತ್ತು. ಒಂದ್ಸತಿ ಎತ್ತು ಏನ್ ಮಾಡ್ತಾ ಅಂತ ಹೇಳಿದ್ರೆ, ಈ ಡಾಕ್ಟರ್ ಊದುವಾಗ ಅದು ಸಹ ಹೂವು ಅಂತ ಆ ಮಾತ್ರೆ ಏನಾಯ್ತು, ಡಾಕ್ಟರ್ ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಇದ್ರ ಕೇಳಿದ್ರೆ ಅದು ನಮಗೆ ಇಷ್ಟ ಆಗ್ತದೆ. ಆಮೇಲೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು ಹೇಳುವುದನ್ನು ಹೇಳ್ರಿ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ನಿಮಗೆ ತೀರ್ಪು ಮಾಡೋದಿಲ್ಲ, ತೀರ್ಪು ಮಾಡೋದು ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತು ನಾವು ಜ್ಞಾನವಂತರಾಗಿರಬೇಕು. ದೇವರು ಬಯಸುವುದು ಜ್ಞಾನ. ಹೇಳ್ರಿ, ನಾನು ಈ ವರ್ಷದಲ್ಲಿ ನಾನು ಜ್ಞಾನವಂತರಾಗ್ತೇನೆ. ಲೋಕದ ಜ್ಞಾನ ಬೇಡ, ನನಗೆ ದೇವರ ಜ್ಞಾನ ಬೇಕು. ಇವತ್ತು ಲೋಕವನ್ನು ನಾನು ತಿಳಿದುಕೊಳ್ಳುವುದಿಲ್ಲ, ದೇವರನ್ನು ನಾನು ತಿಳಿದುಕೊಳ್ತೇನೆ ಎಂಬುದಾಗಿ ಎಷ್ಟು ಜನ ತೀರ್ಮಾನದೊಂದಿಗೆ ಹೆಚ್ಚಾಗಲಿಕ್ಕೆ ಇಷ್ಟಪಡುವವರಾಗಿದ್ದೇನೆ. ನೋಡಿ, ಜ್ಞಾನೋಕ್ತಿ ಪುಸ್ತಕ 14ನೇ ಅಧ್ಯಾಯ 7ನೇ ವಾಕ್ಯ ನೋಡಿ. ಜ್ಞಾನೋಕ್ತಿ ಪುಸ್ತಕ 14ನೇ ಅಧ್ಯಾಯ 7ನೇ ವಾಕ್ಯ. ನೀನು ಜ್ಞಾನಹೀನನ ಬಳಿಗೆ ಹೋದರೆ ಅವನ ತುಟಿಗಳಲ್ಲಿ ಯಾವ ತಿಳುವಳಿಕೆಯನ್ನು ನೀನು ಕಾಣಲಾರೆ. ನೋಡಿ, ಹಾಗಾದ್ರೆ ಇವತ್ತು ಜ್ಞಾನಹೀನ ಹತ್ರ ಹೋದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ನಾನು ಹೇಳ್ತೇನೆ, ನಿಮ್ಮ ಹತ್ರ ಯಾರಾದ್ರೂ ಬಂದ್ರೆ ನಾನು ಹೇಳ್ತೇನೆ, ಅವರು ಪ್ಲಸ್ ಆಗ್ತಾರೆ. ಯಾಕೆ ಗೊತ್ತಿಲ್ಲ, ನಿಮಗೆ ದೇವರ ಜ್ಞಾನ ತಿಳಿದುಕೊಂಡಿದ್ದೀರಿ. ಅಲ್ಲಿ ನಾನು ನಂಬ್ತೇನೆ. ಅಲ್ಲೆಲ್ಲೂಯ್ಯ. ಲೋಕದ ಬಳಿಗೆ ಹೋದ್ರೆ ಏನು ನಿನಗೆ ಸಿಗುವುದಿಲ್ಲ. ಆದ್ರೆ ದೇವರ ಮಕ್ಕಳ ಬಳಿಗೆ ಹೋಗುವಾಗ ನೀನು ಆಶೀರ್ವಾದ ಪೂರ್ಣನಾಗ್ತಿ. ನಾನು ನಂಬ್ತೇನೆ, ನಮ್ಮ ಸಭೆಯ ಒಂದೊಂದು ಮಕ್ಕಳಂತ ಅವರು ಈ ವರ್ಷದಲ್ಲಿ ಉಪಯೋಗಿಸ್ತಾರೆ. ಅಲ್ಲೆಲ್ಲೂಯ್ಯ. ದೇವರು ಮೈತ್ರಿಯಾಗಿ ಉಪಯೋಗಿಸುವ ಒಂದು ವರ್ಷವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾರೆ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ನಾವು ಈ ಹೊಸ ವರ್ಷದಲ್ಲಿ ಯೆಹೋವನು ಸರ್ವೋತ್ತಮನೆಂದು ತಿಳಿದುಕೊಳ್ಬೇಕು, ಅನುಭವದಿಂದ ತಿಳಿದುಕೊಳ್ಬೇಕು. ಆಮೇಲೆ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯಿಸಿ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾಮ್ಯಲ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಒಂದು ಸಾಮ್ಯಲ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ. ಆವರೆಗೂ ಸಾಮುವೇಲನಿಗೆ ಏನಂತೆ ಯೆಹೋವನ ಅನುಭವ ಇರಲಿಲ್ಲ. ಸಾಮುವೇಲನ ಬಗ್ಗೆ ನಿಮಗೆಲ್ಲ ಗೊತ್ತು, ದೊಡ್ಡ ಪ್ರವಾದಿ. ಇವರು ದೇವರ ಆಲಯದಲ್ಲಿ ಇದ್ದ, ಆದ್ರೆ ಯಾವುದಿಲ್ಲ, ಏನಿರಲಿಲ್ಲ ಅವರಿಗೆ ಅನುಭವದ ಕೊರತೆ. ಇವರೆಲ್ಲ ದೇವರ ಆಲಯಕ್ಕೆ ಬರ್ತಾರೆ, ಆದ್ರೆ ದೇವರನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆಮೇಲೆ ಅಲ್ಲೆಲ್ಲೂಯ್ಯ, ಆರಾಧನೆ ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಆದ್ರೆ ದೇವರನ್ನು ತಿಳಿದುಕೊಳ್ಳಲಿಲ್ಲ. ಎಷ್ಟು ಜನ ಹೇಳ್ತಾರೆ, ಈ ವರ್ಷ ನಾನು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ, ನಾನು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ನೋಡಿ, ದೇವರ ಮಂಜೂಷೆ ಇದೆ, ಯಜ್ಞವೇದಿ ಇದೆ, ಆದ್ರೆ ಅನುಭವ ಅವರಿಗೆ ಇಲ್ಲ. ಅಲ್ಲೆಲ್ಲೂಯ್ಯ, ಅನುಭವ ಇಲ್ಲ, ತಿಳುವಳಿಕೆ ಅವರಿಗೆ ಇಲ್ಲ. ಇವತ್ತು ಅನೇಕರು ಚರ್ಚಿಗೆ ಬರ್ತಾರೆ, ಕಾಣಿಕೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಏನಿಲ್ಲ, ತಿಳುವಳಿಕೆ ಇಲ್ಲ. ವೆರಿ ಗುಡ್. ಆಮೇಲೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ವರ್ಷ ನಾನು ಹೆಚ್ಚು ತಿಳಿದುಕೊಳ್ತೇನೆ ದೇವರ ಬಗ್ಗೆ. ಹೇಳ್ರಿ, ನಾನು ದೇವರ ಬಗ್ಗೆ ತಿಳಿದುಕೊಳ್ತೇನೆ. ಅಲ್ಲಿ ದೇವರ ಭಯ ನನಗೆ ಉಂಟು. ಅಲ್ಲಿ ಕೆಲವರಿಗೆ ದೇವರ ಆಲಯದಲ್ಲಿ ದೇವರ ಭಯವಿಲ್ಲ, ಜಗಳವೇ ಮಾಡ್ತಾರೆ. ನಾನು ಏನು ಹೇಳ್ತೇನೆ ಅಂತ, ದೇವರ ಆಲಯ ಅಂದ್ರೆ ಏನು? ಪರಿಶುದ್ಧವಾದ ದೇವರು. ಇಲ್ಲಿ ಪ್ರೀತಿ ಇರಬೇಕು, ಇಲ್ಲಿ ಕ್ಷಮೆ ಇರಬೇಕು. ಆಮೇಲೆ ಅಲ್ಲೆಲ್ಲಿ ಒಬ್ಬರ ಭಾರವನ್ನು ಒಬ್ಬರು ಏನ್ ಮಾಡಬೇಕು, ಹೊತ್ತುಕೊಳ್ಳಬೇಕು. ಇದು ಶಾಪದ ಸ್ಥಳ ಅಲ್ಲ, ಇದು ಆಶೀರ್ವಾದದ ಸ್ಥಳವಾಗಿದೆ. ಹೇಳ್ರಿ, ನಾನು ಆಶೀರ್ವಾದ ಬರಮಾಡ್ತೇನೆ, ನಾನು ಶಾಪಕ್ಕೆ ದಾಸನಲ್ಲ. ನನ್ನ ದೇವರನ್ನು ಆಶೀರ್ವಾದ ಮಾಡಲಿಕ್ಕೆ ಹೇಳಿದ್ದಾನೆ, ನಾನು ಆಶೀರ್ವಾದ ಮಾಡಲಿಕ್ಕೆ ದೇವರನ್ನು ಇಟ್ಟಿದ್ದಾನೆ. ಹೌದು, ಪ್ರೈಸ್. ನಾನು ಹೇಳ್ತೇನೆ, ಇವತ್ತು ನೀವು ಆಶೀರ್ವದಿಸಲ್ಪಟ್ಟ ಜನ. ಈ ವರ್ಷದಲ್ಲಿ ನಿಮ್ಮ ದೇವರ ಆಶೀರ್ವಾದ
ಆಶೀರ್ವಾದ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಹಲ್ಲೆಲೂಯ. ಇಲ್ಲಿ ನೋಡಿ, ಅವನಿಗೆ ಅನುಭವ ಇರಲಿಲ್ಲ ಅಂತ ಬೈಬಲ್ ಹೇಳ್ತದೆ. 1 ಸಾಮುವೇಲ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಬಾಲಕನಾದ ಸಮುವೇಲನು ಹಾ. ಏಲಿಯ ಕೈಕೆಳಗಿದ್ದು ಹಾ. ಕೈಕೆಳಗಿದ್ದುಕೊಂಡು ಹಾ. ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಹಾ. ಆ ಕಾಲದಲ್ಲಿ ಹಾ. ದೇವೋಕ್ತಿಗಳು ವಿರಳವಾಗಿದ್ದವು, ಹಾ. ದೇವ ದರ್ಶನಗಳು ಅಪರೂಪವಾಗಿದ್ದವು. ಹಾ. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮುಂಬಾಗುತ್ತಾ ಬಂದು ಹಾ. ಚೆನ್ನಾಗಿ ಕಾಣದೆ ಹೋಗಿದ್ದವು. ಹಾ. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ನೋಡಿ, ಇಲ್ಲಿ ನೋಡಿ, ದೇವರ ವಾಕ್ಯ ಇರ್ತದೆ. ಈ ಒಂದು ಶಿಷ್ಯತ್ವದಲ್ಲಿ ಯಾರು ಬೆಳೆಯುತ್ತಿದ್ದಾರೆ? ಸಾಮುವೇಲ ಬೆಳೆಯುತ್ತಿದ್ದಾನೆ. ಹೌದಾ? ಶಿಷ್ಯತ್ವದಲ್ಲಿ ಬೆಳೆಯುತ್ತಿದ್ದಾನೆ. ಇಲ್ಲಿ ಗುರು ಏನ್ ಮಾಡ್ಬೇಕು? ಶಿಷ್ಯನಿಗೆ ಉಪದೇಶ ಮಾಡ್ಬೇಕು, ಟೀಚ್ ಮಾಡ್ಬೇಕು. ಹೌದಲ್ಲ? ಇಲ್ಲಿ ಅವನ ಟ್ರೈನ್ ಮಾಡ್ಬೇಕು. ಯಾರು? ಗುರು ಟ್ರೈನ್ ಮಾಡ್ಬೇಕು. ಆದ್ರೆ ಗುರುಗೇನಿಲ್ಲ, ಗುರುಗೇನಿಲ್ಲ, ದರ್ಶನ ಇಲ್ಲ, ಯಾವುದೂ ಇಲ್ಲ, ದೈವೋಕ್ತಿ ಇಲ್ಲ. ಅಪರೂಪವಾದ ಸಮಯದಲ್ಲಿ ಅಲ್ಲಿ ಸಾಮುವೇಲ ಆಸ್ಥಾನದಲ್ಲಿದ್ದಾನೆ. ಅವನಿಗೆ ಏನಾಗ್ಲಿಕ್ಕೆ ಆಗ್ತಿಲ್ಲ? ದೇವರನ್ನು ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಎಷ್ಟು ಜನ ಹೇಳ್ತೇನೆ, ಈ ವರ್ಷ ನಾನು ದರ್ಶನಗಳನ್ನು ಕಾಣುತ್ತೇನೆ, ಅಲ್ಲಿ ಈ ವರ್ಷ ನಾನು ಅನೇಕ ಆತ್ಮಗಳನ್ನು ಗೆಲ್ಲುತ್ತೇನೆ. ಹೇಳ್ರಿ, ನಾನು ಅನೇಕ ಆತ್ಮಗಳನ್ನು ಗೆಲ್ಲುತ್ತೇನೆ, ನಾನು ಅನೇಕರ ಮನೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಲ್ಲಿ ನನ್ನ ದೇವರ ಮಹಿಮೆಗೋಸ್ಕರ, ಹೇಳ್ರಿ, ನನ್ನ ದೇವರ ಮಹಿಮೆಗೋಸ್ಕರ ಅನೇಕ ಆತ್ಮಗಳನ್ನು ಈ ವರ್ಷ ನಾನು ಆದಾಯ ಮಾಡಿಕೊಳ್ಳುತ್ತೇನೆ. ಒಂದು ಆತ್ಮ ನರಕಕ್ಕೆ ಹೋಗುವುದನ್ನು ತಡ್ರಿ, ಪರಲೋಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುತ್ತದೆ. ಅಲ್ಲೆಲ್ಲೂಯ. ನೋಡಿ, ನಾವು ನೋಡ್ತೀವಿ, ಯಾಜಕ ಅಂದ್ರೆ ಯಾರು? ದೇವರ ಮತ್ತೆ ಮನುಷ್ಯರ ಮಧ್ಯಸ್ಥಗಾರ. ದೇವರು ಹೇಳಿದರೆ ಏನ್ ಮಾಡ್ಬೇಕು? ಅವನು ಮನುಷ್ಯನಿಗೆ ಹೇಳ್ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಹೇಳಿದ್ರೆ, ಯಾಜಕನಿಗೆ ಏನಿಲ್ಲ, ದರ್ಶನ ಇಲ್ಲ. ಅಲ್ಲಿ ಯಾರಿದ್ದಾನೆ? ಸಾಮುವೇಲ ಇದ್ದಾನೆ. ಅವನು ಬೆಳೆಯುತ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ. ನೋಡಿ, 1 ಸಾಮುವೇಲ 2:11 ಓದಿ ನೋಡ್ರಿ. 1 ಸಾಮುವೇಲ 2:11. ಹಾ. ಗ್ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಹಾ. ಹುಡುಗನು ಯಾಜಕನಾದ ಏಲಿಯ ಕೈಗಳಲ್ಲಿದ್ದುಕೊಂಡು ಹಾ. ಯೆಹೋವನನ್ನು ಸೇವಿಸುತ್ತಿದ್ದನು. ಯೆಹೋವನನ್ನು ಏನ್ ಮಾಡ್ತಿದ್ದವ? ಸೇವಿಸ್ತಿದ್ದ. ಆದ್ರೆ ತಿಳುವಳಿಕೆ ಅವನಿಗೆ ಇರಲಿಲ್ಲ. ನೀವು ನೋಡಿ, ಇನ್ನೊಂದು ವಾಕ್ಯ 1 ಸಾಮುವೇಲ 2:18. ಬಾಲಕನಾದ ಸಮುವೇಲನು ಹಾ. ಎಫೋದೆಂಬ ನಾರು ಮಡಿಯನ್ನು ತೊಟ್ಟುಕೊಂಡು ಹಾ. ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಅವನು ಮಾಡ್ತಿದ್ದ. ಆದ್ರೆ ಏನ್ ಮಾಡಲಿಲ್ಲ? ಅವನು ದೇವರನ್ನು ತಿಳಿದುಕೊಳ್ಳಲಿಲ್ಲ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತಾರೆ, ನನ್ನ ದೇವರನ್ನು ನಾನು ಇವತ್ತು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. 2026 ಇಸ್ವಿಯಲ್ಲಿ ನೀವು ದೇವರನ್ನು ತಿಳಿದುಕೊಳ್ಳಬೇಕು. ಎಷ್ಟು ಜನ ನಂಬ್ತೀರ? ದೇವರು ಮಾತಾಡ್ತಾನ? ದೇವರು ಮಾತಾಡ್ತಾನ? ಎಷ್ಟು ಜನರಿಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ದೇವರು ಮಾತನಾಡಿದ್ರು? ಕೈ ಎತ್ತಿರಿ, ದೇವರಿಗೆ ಸ್ತೋತ್ರ. ಮಾತನಾಡೋದವರು ಇವತ್ತು ಮಾತನಾಡಲಿಕ್ಕೆ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರು ಮಾತನಾಡ್ತಾರೆ. ಆಸೆ ಉಂಟ? ಆಸೆ ಇದ್ರೆ ಮಾತಾಡ್ತಾರೆ. ಎಷ್ಟು ಜನಕ್ಕೆ ಆಸೆ ಉಂಟು? ಕೆಲವರೇ ನನ್ನ ಹತ್ರ ಮಾತನಾಡ್ತಾರೆ. ದೇವರು ಮಾತನಾಡುವ ದೇವರಾಗಿದ್ದಾನೆ. ಹೌದು. ಸಾಮುವೇಲ ಇಲ್ಲಿ ಆಲಯಕ್ಕೆ ಬರ್ತಿದ್ದಾನೆ. ಅವನು ಯಾರ ಅಂಡರ್ ಅಲ್ಲಿದ್ದಾನೆ? ಎಲಿ ಅಂಡರ್ ಅಲ್ಲಿದ್ದಾನೆ. ಅವನಿಗೆ ದರ್ಶನ ಇಲ್ಲ. ಆದರೆ ಸಾಮುವೇಲನ ಜೊತೆ ದೇವರು ಮಾತನಾಡಿದ. ಇವತ್ತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದುವರೆಗೆ ಮಾತನಾಡದಿದ್ರೆ ಈ ವರ್ಷದಿಂದ ಅವನು ಮಾತನಾಡಲಿಕ್ಕೆ ಹೋಗ್ತಾನೆ. ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ದೇವರಿಂದ ನಾವು ಒಂದು ವರ್ಷವಾಗಿ ದೇವರು ಮಾಡುತ್ತಾನೆ. ಹಲ್ಲೆಲೂಯ. ನೋಡಿ, ಕೀರ್ತನೆಗಳ ಪುಸ್ತಕ 12ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಏನು ಹೇಳ್ತದೆ ನೋಡಿ. ಕೀರ್ತನೆ 12:1. 12:1. ಆಮೇಲೆ ಯೋಬನು ಹಾ. ಅಲ್ಲ, 12ನೇ ಕೀರ್ತನೆ 1ನೇ ವಾಕ್ಯ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರಲ್ಲಿ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ ಅಂದೆ. ನೋಡಿ, ಯಾರು ಹೇಳುದು? ಕೀರ್ತನೆಗಾರರಲ್ಲಿ ಹೇಳ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ಈ ವರ್ಷ ನಾನು ದೇವರನ್ನು ಹೆಚ್ಚಾಗಿ ತಿಳಿದುಕೊಳ್ತೇನೆ. ಹೌದು, ತಿಳಿದುಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಚರಿತ್ರೆ ಬದಲು ಮಾಡ್ತಾನೆ ದೇವರು. ನಿಮ್ಮ ಜೀವನದಲ್ಲಿ ಇದುವರೆಗೆ ಆದ ಸೋಲು, ಹಿಂಬಾಲಿಸಿದ ಸೋಲು ಇವತ್ತು ದೇವರು ಒಡೆದು ನಿಮಗೆ ಜಯೋತ್ಸವದ ಕಡೆಗೆ ನಡೆಸುವವನಾಗಿದ್ದಾನೆ. ಆಮೇಲೆ ಹಾಗಾದ್ರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರನ್ನು ಏನ್ ಮಾಡ್ಬೇಕು? ನಾವು ತಿಳಿದುಕೊಳ್ಬೇಕು. ತಿಳಿದುಕೊಳ್ಳದವನು ಏನ್ ಮಾಡ್ತಾನೆ? ಜಗಳ ಮಾಡ್ತಾನೆ. ತಿಳಿದುಕೊಳ್ಳದವನು ಏನ್ ಮಾಡ್ತಾನೆ? ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಆದ್ರೆ ತಿಳಿದುಕೊಳ್ಳುವವನು ಸುಮ್ಮನೆ ಕೂತ್ಕೊಳ್ತಾನೆ. ಎಷ್ಟು ಜನ ಇವತ್ತು ಹೇಳ್ತೇನೆ, ನಾನು ಸುಮ್ಮನೆ ಇದ್ದು ದೇವರ ಕಾರ್ಯವನ್ನು ನೋಡ್ತೇನೆ, ದೇವರ ಕಾರ್ಯವನ್ನು ನೋಡುತ್ತೇನೆ. ಅಲ್ಲಿ ಜ್ಞಾನಿಗಳು ನೋಡಿ, ಎಲ್ಲ ಗೊತ್ತಿದ್ದವ
ಏನ್ ಮಾಡ್ತಾರೆ ಗೊತ್ತಿಲ್ಲ ಅವರು, ಅವ್ರಿಗೆ ಏನಾದ್ರು ಹೇಳಿದ್ರೆ ಏನ್ ಮಾಡ್ತಾನೆ ಅವರು? ಸುಮ್ಮನೆ ಇರ್ತಾರೆ. ಜ್ಞಾನ ಇಲ್ಲದವ್ರು ಏನ್ ಮಾಡ್ತಾರೆ? ಅವ್ರು ಗೊತ್ತಿದ್ದನ್ನು ತೋರಿಸ್ಲಿಕ್ಕೆ ಹೋಗ್ತಾರೆ. ಇವತ್ತು ನನ್ನ ದೇವರು ನನಗೆ ಟೀಚ್ ಮಾಡಿದ್ರೆ ಸಾಕು, ಆಮೇಲೆ ನೀವು ದೇವರ ಟೀಚ್ ನಿಮಗೆ ಅದು ನಿನ್ನನ್ನು ತಿಳಿದುಕೊಳ್ಳುವಂತೆ ಮಾಡ್ತಾನೆ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ದೇವರು ಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ದೇವರಿಗೆ ಸಮಯ ಕೊಡ್ರಿ, ದೇವರನ್ನು ತಿಳಿದುಕೊಳ್ರಿ, ದೇವರಿಗೆ ನಾಶಬದ್ಧವಾಗಲಿಕ್ಕೆ ಅವನು ಬಿಡುವುದೇ ಇಲ್ಲ. ಇವತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಏನಾಗ್ಬೇಕಂತ ಹೇಳಿದ್ರೆ, ದೇವರನ್ನು ತಿಳಿದುಕೊಳ್ಳುವಂತದ್ದಾಗಿರಬೇಕು. ನಾವು ಏನೇ ಮಾಡಿದ್ರೆ ಯಾರಿಗೋಸ್ಕರ ಮಾಡಬೇಕು? ದೇವರಿಗೋಸ್ಕರ ಮಾಡಬೇಕು. ಅಲ್ಲಿ ಮನುಷ್ಯರಿಗೋಸ್ಕರ ಮಾಡುದು ಬೇಡ, ದೇವರಿಗೋಸ್ಕರ ಮಾಡುವ. ದೇವರಿಗೋಸ್ಕರ ಮಾಡಿದ್ರೆ ಪ್ರತಿಫಲ ಸಿಗ್ತದೆ ಇಲ್ಲ? ಎಷ್ಟೇ ಹೇಳ್ತೀರಿ? ಪ್ರತಿಫಲ ಸಿಗ್ತದೆ. ಅಲ್ಲಿ ದೇವರು ಕೊಡ್ತಾನೆ ಈ ವರ್ಷದಲ್ಲಿ. ನೀವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೀವು ಅಲ್ಲಿ ಸುಂದರವಾದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯನಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೆಂದು ಮನಪೂರ್ವಕವಾಗಿ ಮಾಡ್ರಿ. ಹೇಳ್ರಿ, ನಾನು ಕರ್ತನಿಗೋಸ್ಕರ ಮಾಡ್ತೇನೆ. ಹೇಳ್ರಿ, ನಾನು ಕರ್ತನಿಗೋಸ್ಕರ ಮಾಡ್ತೇನೆ. ನೀವು ಮಾಡಿದ್ದೀರಿ, ಇದುವರೆಗೆ ಮಾಡಿದ್ರೆ ಏನ್ ಬಂದ್ರೆ ನಿಮಗೆ ಅದಕ್ಕೆ ನೆಗೆಟಿವ್ ಉತ್ತರ ಬಂದಿರು ಸಹ ನೀವು ಮಾಡ್ತಾ ಇದ್ರಿ. ದೇವರಿಗೋಸ್ಕರ ಮಾಡ್ರಿ, ಮನುಷ್ಯರಿಗೋಸ್ಕರ ಅಲ್ಲ. ನೀವು ಮಾತ್ರ ಮಾಡುವುದು ಯಾರಿಗೋಸ್ಕರ ಮಾಡುವುದು? ದೇವರಿಗೋಸ್ಕರ ಮಾಡುವುದು. ನಂತರ ವಾಕ್ಯ ಓದಿ. ನಮಗೆ ಪ್ರತಿಫಲ ಎಲ್ಲಿಂದ ಬರ್ತದೆ? ಪರಲೋಕದಿಂದ ಬರ್ತದಂತೆ. ಎಷ್ಟು ನಂಬ್ತೀರಿ? ಇವತ್ತು ನಿನಗೆ ಸಿಕ್ಕದ ಪ್ರತಿಫಲ 2026 ಇಸ್ವಿಯಲ್ಲಿ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದು ಪರಲೋಕದಿಂದ ಪರಲೋಕದಿಂದ ಪರಲೋಕದಿಂದ. ಅಲ್ಲಿ ಮನುಷ್ಯರಿಂದ ನೀನು ತಿರಸ್ಕರಿಸಲ್ಪಟ್ಟಿದ್ದಿ, ತೊಂದರೆ ಇಲ್ಲ. ದೇವರು ನಿನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಇವತ್ತು ದೇವರನ್ನು ತಿಳಿದುಕೊಳ್ಳುವ. ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಮನುಷ್ಯರನ್ನು ನೋಡ್ತಾರೆ. ಮನುಷ್ಯರನ್ನು ನೋಡಿ ಏನ್ ಮಾಡ್ತಾರೆ? ಮಾಡುವುದನ್ನು ನಿಲ್ಲಿಸ್ತಾರೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ನಾನು ಮನುಷ್ಯರನ್ನು ನೋಡುವುದಿಲ್ಲ, ದೇವರನ್ನು ನೋಡ್ತೇನೆ. ಹೌದಾ? ಪ್ರೀಸಲ್ಲಿ ನಾವು ಸೋಲುವುದಿಲ್ಲ. ಗೊತ್ತಿಲ್ಲ, ಯಾವ ಮನುಷ್ಯರನ್ನು ನೋಡ್ತೇವೆ ಆಗ ಸೋಲ್ತೇವೆ. ಹೇಳ್ರಿ, 2026ನೇ ವರ್ಷದಿಂದ ನಾನು ಯಾವ ಮನುಷ್ಯನ ಮೇಲೆ ಭರವಸೆ ಬಿಡುವುದಿಲ್ಲ, ಯಾವ ಮನುಷ್ಯನನ್ನು ಆಶ್ರಯಿಸುವುದಿಲ್ಲ, ಮನುಷ್ಯನನ್ನು ನಾನು ನಂಬುವುದಿಲ್ಲ. ನನ್ನ ದೇವರು ನನ್ನ ಮಾತನ್ನು ನಂಬುತ್ತೇನೆ. ಯಾಕಂದ್ರೆ ನಾನು ತಿಳಿದುಕೊಂಡಿದ್ದೇನೆ, ಅವನಿಂದ ನನಗೆ ಸಹಾಯ ಬರುತ್ತದೆ, ಅವನಿಂದ ನನಗೆ ಆಶ್ರಯ ಬರುತ್ತದೆ, ಅವನು ನನಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ ಎಷ್ಟು ಜನ ತಿಳಿದುಕೊಳ್ಳುವವರಾಗಿದ್ದೇನೆ. ಅಲ್ಲಿ ನೀವು ಗಲಾತ್ಯ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡ್ರಿ. ಗಲಾತ್ಯ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ. ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಏನ್ ಮಾಡ್ತೇವೆ? ನಮ್ಮ ಬೇಲಿಯಲ್ಲಿ ಇವತ್ತು ನಮ್ಮ ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಹೇಳ್ತೇನೆ, ಯಾವ ಮನುಷ್ಯನನ್ನು ಮೆಚ್ಚಿಸಬೇಡ, ಕ್ರಿಸ್ತನನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡು. ಕ್ರಿಸ್ತನನ್ನು ಹೋಲಿಸಲಿಕ್ಕೆ ನೀನು ಪ್ರಯತ್ನ ಪಡು. ನಾನು ಹೇಳ್ತೇನೆ, ಈ ವರ್ಷದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಳೆದ ವರ್ಷ ಎಲ್ಲ ಮನುಷ್ಯರನ್ನು ನೀವು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇವತ್ತು ಹೇಳಿ ಅದಕ್ಕೆಲ್ಲ ಗುಡ್ ಬೈ ಆಗ್ತೇನೆ. ನನ್ನ ದೇವರನ್ನು ನಾನು ಮೆಚ್ಚಿಸ್ತೇನೆ, ನನ್ನ ದೇವರನ್ನು ನಾನು ಮೆಚ್ಚಿಸ್ತೇನೆ. ನನ್ನ ದೇವರು ನನಗೆ ಎಲ್ಲ ಬಾಗಿಲು ತೆರೆಯುತ್ತಾರೆ. ಹೇಳ್ರಿ, ಈ ವರ್ಷ ನಾನು ಹೇಳ್ತೇನೆ, ನಿಮಗೆ ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಯಾಕೆಂದ್ರೆ ಸತ್ಯವೇದ ಹೇಳ್ತದೆ, ನಾನು ನಿಮ್ಮ ಎದುರಲ್ಲಿ ಒಂದು ಬಾಗಿಲನ್ನು ತೆರೆಯುತ್ತೇನೆ, ನಾನು ಬಾಗಿಲನ್ನು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. ಇದನ್ನು ನೀವು ತಿಳಿದುಕೊಳ್ಳುವುದಾದರೆ ಈ ವರ್ಷ ಎಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ಆರೋಗ್ಯದ ಬಾಗಿಲು ತೆರೆಯುತ್ತದೆ, ಐಶ್ವರ್ಯದ ಬಾಗಿಲು ತೆರೆಯುತ್ತದೆ, ಪರಲೋಕದ ಬಾಗಿಲು ತೆರೆಯುತ್ತದೆ. ಯಾಕಂದ್ರೆ ದೇವರನ್ನು ತಿಳಿದುಕೊಳ್ಳುವಾಗ ಇದು ಸಂಭವಿಸುವಂತದ್ದಾಗಿದೆ. ಹಾಗಾದ್ರೆ ನಾವು ಮೆಚ್ಚಿಸಬೇಕಾದದ್ದು ಯಾರನ್ನು? ದೇವರನ್ನು. ಹೇಳ್ರಿ, ಈ ವರ್ಷದಿಂದ ನಾನು ದೇವರನ್ನು ಮೆಚ್ಚಿಸ್ತೇನೆ. ಅಲ್ಲಿ ದೇವರನ್ನು ತಿಳಿದುಕೊಂಡವು ಮಾತ್ರ ದೇವರನ್ನು ಮೆಚ್ಚಿಸ್ತಾರೆ. ಆಮೇಲೆ ಅಲ್ಲಿ ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕಕ್ಕೆ ಹೋಗೋದಾದ್ರೆ ಅಲ್ಲಿ 28ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 18ನೇ ವಾಕ್ಯ. ಸನ್ಮಾರ್ಗಿಗೆ ಉದ್ಧಾರ, ವಕ್ರ ಮಾರ್ಗಿಗೆ ತಟ್ಟನೆ ಪತನ.
ಅದೇ ಎಷ್ಟು ಜನ ಸನ್ಮಾರ್ಗಿಗಳಿದ್ದೀರಿ, ದೇವರಿಗೆ ಸ್ತೋತ್ರ. ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಪ್ರೈಸ್ ದಿ ಲಾರ್ಡ್. ನಿಮಗೆ ಉದ್ಧಾರ ಆಗ್ತದೆ. ಉದ್ಧಾರ ಎಲ್ಲಿಂದ ಬರ್ತದೆ? ದೇವರಿಂದ. ಮೂಢನದಿಂದ ಬರುವುದಿಲ್ಲ, ಪಡುವಣದಿಂದ ಬರುವುದಿಲ್ಲ, ಅರಣ್ಯದಿಂದ ಬರುವುದಿಲ್ಲ, ಯೆಹೋವನಿಂದಲೇ ಬರ್ತದೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸುತ್ತಿದ್ದೇನೆ, ಈ 2026 ಇಸ್ವಿಯಲ್ಲಿ ಕರ್ತನಿಂದ ನಿಮಗೆ ಉದ್ಧಾರ ಬರ್ತದೆ. ಎಷ್ಟು ನಂಬ್ತೀರಿ? ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಈ ಉದ್ಧಾರ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದುವರೆಗೆ ಕಾಣದ ಉದ್ಧಾರ ದೇವರು ನನಗೆ ಕೊಡ್ತಾನೆ. ವಕ್ರವಾದಿ ಏನಾಗ್ತಾನಂತೆ? ಪತನ, ಕೆಳಗೆ ಬೀಳ್ತಾನಂತೆ. ನೀನು ಹೇಳ್ತೀವಿ ಹೇಳಿ, ನಾನು ಹೇಳ್ತೇನೆ ಹೇಳ್ರಿ, ನಾನು ಹೇಳ್ತೇನೆ, ನಾನು ಹೇಳ್ತೇನೆ. ಈ ಸರ್ತಿ ದೇವರು ಇದೇ ನನಗೆ ಕೊಟ್ಟರು. ಜನರು ನಿನ್ನನ್ನು ಕೆಳಗೆ ಹಾಕಿದರೆ ದೇವರನ್ನು ಎತ್ತುತ್ತಾನೆ. ಎಷ್ಟು ಜನ ನಂಬ್ತೀರಿ? ಎತ್ತುವ ವರ್ಷ, ನಿನ್ನನ್ನು ಎತ್ತುವ ವರ್ಷ. ಅಲ್ಲಿ ಗುಡ್ಡಿಯಿಂದ ಎತ್ತುವ ವರ್ಷ. ಆಮೇಲೆ ಅಲ್ಲಿ ನಿನ್ನ ಜೀವಿತದಲ್ಲಿ ನೀನು ಬಿದ್ದದ್ದು ಒಳ್ಳೆಯದಕ್ಕೆ, ಎಷ್ಟು ಆಳಕ್ಕೆ ಬಿದ್ದಿದೆ ಅದರ ಡಬ್ಬಲ್ ಆಗಿ ನಿನ್ನ ಮೇಲೆ ಗೆಲ್ಲಿಗೆ ದೇವರು ತೀರ್ಮಾನ ಮಾಡಿದ್ದಾನೆ. ಅದನ್ನು ಬದಲಾಯಿಸಲಿಕ್ಕೆ ಯಾರಿಂದ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ದೇವರೇ ನಿನ್ನ ಬಗ್ಗೆ ಆಲೋಚನೆ ಮಾಡಿದ್ದಾನೆ, ದೇವರೇ ನಿನ್ನ ಬಗ್ಗೆ ಯೋಜನೆ ಹಾಕಿದ್ದಾನೆ. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಆಮೇಲೆ ಅಲ್ಲೆಲ್ಲೂ ಇವತ್ತು ನಾವು ದೇವರನ್ನು ತಿಳಿದುಕೊಳ್ಳುವ ನಂತರ ಮುಂದೆ ಓದಿ ಸಿಸ್ಟರ್ ವಾಕ್ಯ. ದುಡಿದು ಒಳಗೆಯುವವನಿಗೆ ಹೊಟ್ಟೆ ತುಂಬ ಎಷ್ಟೇ. ನಾನು ದುಡಿದ್ರೆ ಇವತ್ತು ನನಗೆ ಆರೋಗ್ಯ, ನನಗೆ ಸಂಪತ್ತು ಬರ್ತದೆ. ಆಮೇಲೆ ಮತ್ತೆ ಓದಿ, ಮುಂದೆ ಓದಿ. ಮತ್ತೆ ನೋಡಿ, ಅಲ್ಲಿ ಹೇಳ್ತಾರೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದುವನಂತೆ. ಯಾವುದಕ್ಕೆ? ಹಣದ ಹಿಂದೆ ಹೋಗ್ಬೇಡ್ರಿ. ಈ ವರ್ಷ ದೇವರ ಹಿಂದೆ ಹೋಗಿರಿ. ಎಷ್ಟು ಜನ ಹೇಳ್ತೀರಿ ನಾನು ಹಣದ ಹಿಂದೆ ಹೋಗುದಿಲ್ಲ, ದೇವರ ಹಿಂದೆ ಹೋಗ್ತೇನೆ. ನಾನು ಹೇಳ್ತೇನೆ, ದೇವರೇ ನಿನ್ನ ಹಿಂದೆ ಪ್ರಮೋಷನ್ ಪರವಾಗಿ ಮಾಡ್ತಾನೆ, ದೇವರೇ ನಿನಗೆ ಇನ್ಕ್ರಿಮೆಂಟ್ ಆಗ್ಲಿಕ್ಕೆ ಮಾಡ್ತಾನೆ. ಅಲ್ಲಿ ನಾವು ಹೇಳ್ತೇವೆ ಎಷ್ಟು ಅವ್ರು ಇಂಪ್ರೆಸ್ಸಿಗೆ ಹೋಗುವ ಅಂತ, ಅವರಿದ್ದಾರೆ ಇವರಿದ್ದಾರೆ ಅದೆಲ್ಲ ಬಿಟ್ಟು ಬಿಡಿ. ಇವರು ದೇವರಿಂದ ಹೋಗ್ಲಿ, ದೇವರು ನಿಮ್ಮನ್ನು ಉನ್ನತವಾಗಿ ಧನವಂತರಾಗಿ ಮಾಡ್ತಾನೆ. ಹೌದಾ? ದಾನಿಯಲ್ಲಿ ಯಾರ ಹಿಂದೆ ಹೋದನ? ಯೋಸೇಫ ಯಾರ ಹಿಂದೆ ಹೋದನ? ಯಾರ ಹಿಂದೆ ಹೋಗ್ಲಿಲ್ಲ, ಎಲ್ಲರೂ ದೇವರ ಹಿಂದೆ ಹೋದ್ರು. ಇವತ್ತು ಹೇಳ್ರಿ, ಹಣದ ಹಿಂದೆ ಹೋಗುದಿಲ್ಲ, ನನ್ನ ದೇವರಿಂದ ಹೋಗ್ತೇನೆ. ಹೇಳಿ, ನನ್ನ ದೇವರಿಂದ ಹೋಗ್ತೇನೆ. ಅಲ್ಲಿ ದಾವಿದನ ಶುಭವು ಕೃಪೆಯು ಎಲ್ಲಿಂದ? ನನ್ನ ಹಿಂದೆ. ದುಡ್ಡು ನನ್ನ ಹಿಂದೆ, ದೇವರು ನನ್ನ ಮುಂದೆ. ಹೇಳ್ರಿ, ನನ್ನ ಮುಂದೆ ದೇವರು. ದಾವಿದ ಕೇಳಿ, ನಾನು ಯಾವಾಗಲೂ ಕರ್ತನನ್ನು ನನ್ನ ಎದುರುಗಡೆ ಇರ್ತೇನೆ. ಕೆಲವರಿಗೆ ಹಾಡಿದ್ದು ಪ್ರತ್ಯೇಕ. ಹೇಳ್ರಿ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ದೇವರ ಮುಂದೆ, ಹೇಳ್ರಿ, ದೇವರ ಮುಂದೆ ನನ್ನ ದಿಣ್ಣೆಗಳನ್ನು ಸಮಪಡಿಸುವ ದೇವರ ಮುಂದೆ ಇರ್ತೇನೆ. ತಾಮ್ರದ ಕದಗಳನ್ನು ತೆರೆಯುವ ದೇವರನ್ನು ಮುಂದೆ ಇರ್ತೇನೆ. ಓ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಧಿಶಿಕ್ಷವನ್ನು ಕೊಡುವ ದೇವರನ್ನು ಮುಂದೆ ಇರ್ತೇನೆ. ನನ್ನ ಜಯ ಅವನಲ್ಲಿ, ನನ್ನ ಆಶ್ರಯ ದೇವರಲ್ಲಿ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಹಾಗಾದ್ರೆ ಹಣದ ಹಿಂದೆ ಹೋಗುದು ಬೇಡ. ಈ ವರ್ಷ ದೇವರ ಹಿಂದೆ ಹೋಗುವ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. 1 ತಿಮೋಥಿ ಪುಸ್ತಕ 6ನೇ ಅಧ್ಯಾಯ 9ನೇ ವಾಕ್ಯ ಓದಿ ನೋಡ್ರಿ. 1 ತಿಮೋಥಿ ಪುಸ್ತಕ 6ನೇ ಅಧ್ಯಾಯ 9ನೇ ವಾಕ್ಯ. 1 ತಿಮೋಥಿ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯ. ಸಿಕ್ಕಿತ? ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಏನಂತೆ? ಬುದ್ಧಿಗೆ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಿಗೆ ಗೊತ್ತು ನೋಡ್ರಿ. ಸಂಡೇ ಎಲ್ಲ ಡಬಲ್ ಕೊಡು, ಟ್ರಿಪಲ್ ಕೊಡು. ನಾನು ಹೇಳ್ತೇನೆ, ಸಂಡೇ ಒಂದು ಸಮಯ ದೇವರಿಗೆ ಕೊಡುವುದನ್ನು ಕೊಡಲಿ. ಆಮೇಲೆ ದೇವರು ಬ್ಲೆಸ್ ಮಾಡ್ತಾನೆ. ನಾನು ಹೇಳ್ತೇನೆ, ಅದಕ್ಕೆ ನೀನು ಬೇಡ ಅಂತ ಹೇಳ್ತೀಯಲ್ಲ, ದೇವರಿಲ್ಲದ ಬೇಡ ಹೇಳ್ತೀಯಲ್ಲ, ನೋಡ್ರಿ ಆ ವಾರದಲ್ಲಿ ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ಎತ್ತುತ್ತಾನೆ ನೋಡಿ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಅಲ್ಲೆಲ್ಲ ನಾವೇನ್ ಮಾಡ್ತೇವೆ ಗೊತ್ತಿಲ್ಲ, ಅದಕ್ಕೆ ಮನಸ್ಸು ಕೊಟ್ಟರೆ ಏನಾಗ್ತದೆ? ನಮ್ಮ ಬುದ್ಧಿ ಸಹ ಏನಾಗ್ತದೆ? ಚೇಂಜ್ ಆಗ್ತದೆ. ನೋಡ್ರಿ, ಒಂದು ಸಂಡೇ ಹೋಗ್ತಾರೆ ಕೆಲವರು, ಮತ್ತೆ ಸಂಡೇ ಇಲ್ಲ. ಯಾಕೆ? ಹಣದ ಹಿಂದೆ ಹೋಗುವವರು. ದೇವರ ವಾಕ್ಯ ಹೇಳ್ತದೆ, ಅವ್ರೇನಾಗ್ತಾರಂತೆ? ಆಶಾಪಾಶಕ್ಕೆ ಗುರಿ ಆಗ್ತಾರಂತೆ. ಆದ್ರೆ ಆಶಾಪಾಶಕ್ಕೆ ಅಂತ ಹೇಳಿದೆ, ದೇವರಿಂದ ಅವ್ರು ಏನ್ ಮಾಡ್ತಾರೆ? ದೂರ ಹೋಗ್ತಾರೆ, ಡೈವರ್ಟ್ ಆಗ್ತಾರೆ. ದೇವರಿಂದ ಈ ಹೊಸ ವರ್ಷ ಡೈವರ್ಟ್ ಆಗ್ಲಿಕ್ಕೆ ಯಾವುದನ್ನು ಬಿಡಬೇಡಿ. ಎಷ್ಟು ಹೇಳ್ತೀನಿ, ನಾನು ಬಿಡುವುದಿಲ್ಲ. ನಾನು ದೇವರ ಸನ್ನಿಧಾನದಲ್ಲಿ ನಿಲ್ತೇನೆ.
ದೇವರ ವಾಕ್ಯವನ್ನು ಓದುತ್ತೇನೆ, ಕೇಳುತ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದೇವರನ್ನು ತಿಳಿದುಕೊಂಡವ ಖಂಡಿತ ಹೋಗುವುದಿಲ್ಲ. ಈ ವರ್ಷದಲ್ಲಿ ನಾನು ತಿಳಿದುಕೊಳ್ತೇನೆ. ಎಷ್ಟು ಜನ ಹೇಳ್ತೇನೆ ಆಮೇಲೆ? ಹಲ್ಲೆಲೂಯಾ. ಮುಂದೆ ಹೋಗಿ. ಇಂಥ ಆಶೆಗಳು ಹಾ, ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಏನಂದ್ರೆ ಸಂಹಾರ ನಾಶಗಳಲ್ಲಿ, ಸಂಹಾರ ಅಂತ ಹೇಳಿದ್ರೆ ಮುಗೀತು, ಅವನ ಚಾಪ್ಟರ್ ಮುಗೀತು. ಮತ್ತೆ ಅವನು ಏನಾಗುದಿಲ್ಲ, ಹೇಳುವುದಿಲ್ಲ. ಎಷ್ಟು ಜನ ಹೇಳ್ತೀನಿ ನಾನು ಹೇಳ್ಬೇಕಾದ್ರೆ ದೇವರು ನನಗೆ ಬೇಕು, ಹೇಳಿದ್ರೆ ದೇವರು ನನಗೆ ಬೇಕು, ದೇವರು ನನಗೆ ಬೇಕು. 2026 ಇಸ್ವಿಯಲ್ಲಿ ನನ್ನ ದೇವರನ್ನು ನಾನು ತಿಳಿದುಕೊಳ್ತೇನೆ. ಹೇಳ್ರಿ, ನನ್ನ ದೇವರನ್ನು ತಿಳಿದುಕೊಳ್ತೇನೆ. ಆಮೇಲೆ ಮತ್ತೆ ಮುಂದೆ ಬೇಗನೆ. ಹಣದಾಸೆಯು ಹಾ, ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಾ, ಕೆಲವರು ಅದಕ್ಕಾಗಿ ಆತುರಪಟ್ಟು ಹಾ, ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹಾ, ಅಲೆದಾಡಿ ಹಾ, ಅನೇಕ ವೇದನೆಗಳಿಂದ ತಮ್ಮನ್ನು ಬಿಡಿಸಿಕೊಳ್ಳುತ್ತಾರೆ. ಅನೇಕ ವೇದನೆಗಳಿಂದ ತಮ್ಮನ್ನು. ಇವತ್ತು ಕ್ರಿಸ್ತ ನಂಬಿಕೆಯಿಂದ ಬಿದ್ದೋಗ್ಲಿಕ್ಕೆ ಕಾರಣ ಏನು? ಯಾವ್ದು ಬೇಕಿರ್ಬೇಕು? ಹಣ ಬೇಕಾ? ಕ್ರಿಸ್ತನ ಬೇಕಿಲ್ಲ? ಕೈ ಎತ್ತಿ ದೇವರಿಗೆ ಕ್ರಿಸ್ತನ ನನಗೆ ಬೇಕು. ನಾನು ಹೇಳ್ತೇನೆ, ಕ್ರಿಸ್ತನಿದ್ರೆ ಎಲ್ಲ ಸಿಗ್ತದೆ ನಿಮಗೆ. ಆಮೇಲೆ ದೀರ್ಘಾಶ ಬೇಕು, ಕೈ ಎತ್ತಿ ದೀರ್ಘಾಶ ಬೇಕಾದವರು ಪ್ರೈಸ್ ದಿ ಲಾರ್ಡ್. ಸಂಪತ್ತು ಬೇಕಾ? ಸಮಾಧಾನ ಬೇಕಾ? ಸಂತೋಷ ಬೇಕಾ? ಕ್ರಿಸ್ತನನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಕ್ರಿಸ್ತನನ್ನು ಯಜಮಾನನಾಗಿ ನಿಮ್ಮ ಮನೆಯಲ್ಲಿ ಮಾಡಿ. ನಾನು ಹೇಳ್ತೇನೆ, ಇವತ್ತಿನಿಂದ ನಿಮ್ಮ ಮನೆ ಖಾಲಿ ಆಗುವುದಿಲ್ಲ, ನಿಮ್ಮ ಮನೆ ಖಾಲಿ ಆಗುವುದಿಲ್ಲ. ನಿಮ್ಮ ಮನೆಯ ತೋಟಗಳು ಅದು ಫಲಭರಿತವಾದ ಆ ದ್ರಾಕ್ಷಿಯ ಆ ಒಂದು ಹಣ್ಣುಗಳನ್ನು ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ. ಇದುವರೆಗೆ ಏನು ಕಾಣುವುದಿಲ್ಲ ಸುತ್ತಮುತ್ತಲು, ಅದನ್ನು ನೀವು ಕಾಣಲಿಕ್ಕೆ ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೀರಿ. ಯಾಕಂದ್ರೆ ಕ್ರಿಸ್ತನನ್ನು ಅನುಭವಿಸಿರಿ, ಆಗ ದೇವರು ತೋರಿಸ್ತಾನೆ ನಾನು ಯಾರು ಎಂಬುದಾಗಿ. ಆಮೇಲೆ ಸತ್ಯವೇದದಲ್ಲಿ ದೇವರು ಕಂಪ್ಲೇಂಟ್ ಮಾಡ್ತಾನೆ, ಏನು ಗೊತ್ತಾ? ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಬೋಧನೆಯನ್ನು ತಿಳಿದಿರುವುದು, ಆದರೆ ನನ್ನ ಜನರು ನನ್ನನ್ನು ತಿಳಿದುಕೊಳ್ಳಲಿಲ್ಲ. ಎಷ್ಟೊಂದು ದುಃಖದ ವಿಷಯ. ದೇವರು ಹೇಳುದು ಕತ್ತೆಗೆ ಗೊತ್ತುಂಟು, ಆದರೆ ಯಾರಿಗೆ ಗೊತ್ತಿಲ್ಲ? ನನ್ನ ಮಕ್ಕಳಿಗೆ, ಸ್ತ್ರೀ ಮಕ್ಕಳಿಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಒಡೆಯನಿಗೆ ಕೊಟ್ಟಿಗೆಯ ಬೋಧನೆ ಗೊತ್ತುಂಟು, ಆದರೆ ನನ್ನ ಬಗ್ಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತೇನೆ, ಲೋಕದ ಎಲ್ಲ ವಿಷಯ ಗೊತ್ತುಂಟು, ಆದರೆ ದೇವರ ವಿಷಯವನ್ನು ನಾವು ತಿಳಿದುಕೊಳ್ಳಲಿಲ್ಲ. ಎಷ್ಟು ಜನ ಹೇಳ್ತೀರಿ, ಈ ವರ್ಷ ನನ್ನ ದೇವರು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ತೇನೆ, ಅನುಭವದಿಂದ ತಿಳಿದುಕೊಳ್ತೇನೆ. ಹೇಳ್ರಿ, ಅನುಭವದಿಂದ ತಿಳಿದುಕೊಳ್ತೇನೆ. ದೇವರ ವಾಕ್ಯ, ಆತನನ್ನು ಆಶ್ರಯಿಸಿದವರು ಎಷ್ಟೋ ಧನ್ಯರಂತೆ. ಹಾಗೆಂದ್ರೆ ಎಷ್ಟೋ ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟ್ ಇಲ್ಲ. ಅಂದ್ರೆ ನೀನು ತುಂಬಾ ಪ್ಲಸ್ ಅಂತ ಅರ್ಥ. ನಂತರ ವಾಕ್ಯ ಏನು ಮಾಡಿದ್ರು ಗೊತ್ತಿಲ್ಲ? ಪ್ರಾಯದ ಸಿಂಹವಾದರು ಹೊಟ್ಟೆಗಿಲ್ಲದ ಹಸಿದವು, ಯೆಹೋವನನ್ನು ನಿರೀಕ್ಷಿಸುವವರಿಗೆ ಕೊರತೆ ಇಲ್ಲ. ಎಷ್ಟು ಜನ ನಂಬ್ತೀನಿ? ನಾನು ಪ್ರವಾದಿಸ್ತೇನೆ, ಈ ವರ್ಷದಿಂದ ನಿನಗೆ ಯಾವ ಕೊರತೆ ಇರುವುದಿಲ್ಲ, ಯಾವ ಕೊರತೆ ಇರುವುದಿಲ್ಲ. ಕರ್ತನಿನ ಕೊರತೆಯನ್ನು ನೀಗಿಸಲಿಕ್ಕೆ ಕುರುಬನಾಗಿ ನಿನ್ನ ಜೊತೆ ನಿಲ್ಲುತ್ತಾನೆ. ಓ ಕುರುಬನಾಗಿ ದೇವರು ನಿನ್ನ ಜೊತೆ ನಿಲ್ಲುತ್ತಾನೆ, ನಿನ್ನ ಪ್ರಯಾಣ ಜೊತೆ ತಾನು ಹೆಜ್ಜೆ ಇಡುತ್ತಾನೆ. ಯಾಕಂದ್ರೆ ನನ್ನ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಪ್ರಾರ್ಥನೆ ಹೇಳಿದ್ರು, ಆತನ ಮುಖವನ್ನು ದೃಷ್ಟಿಸುವವರ ಮುಖವು ಏನಾಗ್ತದೆ? ಪ್ರಕಾಶಿಸುತ್ತದೆ. ಅವರ ಮುಖವು ಲಜ್ಜೆಯಿಂದ ನಾವು ದೇವರ ಮುಖವನ್ನು ನೋಡುವ, ದೇವರನ್ನು ಮುಖವನ್ನು ನೋಡುವ, ದೇವರನ್ನು ತಿಳಿದುಕೊಳ್ಳುವ. ಕತ್ತೆ ತಿಳಿದುಕೊಂಡಿದ್ದಂತೆ ನಾವು ಆತನ ಮಕ್ಕಳು ತಿಳಿದುಕೊಳ್ಳುವ. ನಾನು ನಂಬ್ತೇನೆ, ಅಲ್ಲಿ ದೇವರ ಆಲಯಕ್ಕೆ ಬಂದ್ರೆ ಆಗುವುದಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಆಗುವುದಿಲ್ಲ, ಅಲ್ಲಿ ಸ್ತುತಿಸಿದ್ರೆ ಆಗುವುದಿಲ್ಲ, ಕಾಣಿಕೆ ಕೊಟ್ಟರೆ ಆಗುವುದಿಲ್ಲ. ಇವತ್ತು ನಾವು ಮಾಡಬೇಕಾದ್ರೆ ಇರುವುದಿಲ್ಲ, ದೇವರನ್ನು ತಿಳಿದುಕೊಳ್ಬೇಕು. ಎಷ್ಟು ಜನ ಹೇಳ್ತಾರೆ, ಈ ವರ್ಷ ನಾನು ಹತ್ತಿರದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ, ದೇವರ ಶಬ್ದ ಇವತ್ತಿನಿಂದ ನಾನು ಕೇಳ್ತೇನೆ. ರಾತ್ರಿ ಮಲಗುವಾಗ ನನ್ನ ಅಪ್ಪ ನನ್ನ ಜೊತೆ ಮಾತನಾಡ್ತಾನೆ ಎಂಬುದಾಗಿ ನೀವು ನಂಬುವುದಾದ್ರೆ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ನಾನು ಬಲವಾಗಿ ನಂಬ್ತೇನೆ, ದೇವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ಆ ಎಕ್ಸ್ಪೀರಿಯನ್ಸ್ ಎಷ್ಟು ಜನಕ್ಕೆ ಆಸೆ ಬೇಕಾಗಿದೆ. ನನ್ನ ನಿನ್ನ ಮರಣದಿಂದ ಬಾಗಿಲಿಂದ ತಪ್ಪಿಸಿದ ದೇವರು ನಮ್ಮ ಜೊತೆ ಇದ್ದಾನೆ. ಅಲ್ಲಿ ಕ್ರಿಸ್ತನ ಮರಣದಿಂದಲೇ ನಮಗೆ ಎಲ್ಲ ಆಶೀರ್ವಾದಗಳು ಕೊಡಲ್ಪಡುತ್ತದೆ. ಇವತ್ತು ನಾನು ನಂಬ್ತೇನೆ, ಆತನೇ ನಿನ್ನನ್ನು ಎತ್ತುವ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಆತ ನಮ್ಮನ್ನು ಧೂಳಿನಿಂದ ಎಬ್ಬಿಸಿ ಪ್ರಭುಗಳ ಮುಂದೆ ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಾದ ದೇವರೇ, ನಿನ್ನನ್ನು ನಾನು ಆರಾಧಿಸ್ತೇನೆ. ನಾನು ಬರುವಾಗ
ನಾನು ನನ್ನ ಕರ್ತನನ್ನು ತಿಳಿದುಕೊಂಡಿದ್ದೇನೆ. ಇವತ್ತು ನೀವು ತಿಳಿದುಕೊಳ್ಳಬೇಕು. ಸತ್ಯವೇದದಲ್ಲಿ ಪುಸ್ತಕದಲ್ಲಿ ಬರೆದ ಒಂದೊಂದು ಅಕ್ಷರಗಳನ್ನು ಹುಡುಕಿ ತಿಳಿದುಕೊಳ್ಳ್ರಿ. ಆತ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಇವತ್ತಿನಿಂದ ನಿಮ್ಮ ಪ್ರವಾಹ ಮುಟ್ಟದ ಹಾಗೆ, ಯಾವ ಪ್ರವಾಹ ನಿಮ್ಮನ್ನು ಮುಟ್ಟಿ ಬೀಳಿಸಿದ ಹಾಗೆ ಕರ್ತನೊಂದು ಬೇಲಿ ಹಾಕಿ ಹೋಗ್ತಾ ಇದ್ದಾನೆ. ಕರ್ತ ನಿಮ್ಮ ಸುತ್ತಲೊಂದು ಬೇಲಿ ಹಾಕಿ ಹೋಗ್ತಾ ಇದ್ದಾನೆ. ಆ ಬೇಲಿಯನ್ನು ಯಾರು ತೆಗಿಲಿಕ್ಕೆ ಆಗುವುದಿಲ್ಲ. ಕರ್ತನ ಪ್ರೊಟೆಕ್ಷನ್ ನಿಮ್ಮ ಮೇಲೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮನೆ ಮಾತಾಡೋದಕ್ಕೆ ಸ್ತೋತ್ರ. ಇವರು ಇಂದ ಹಾಗೆ ಇರುವುದಿಲ್ಲ. ಇವರು ಮೇಲಕ್ಕೆ 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 in the name of Jesus Christ, ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಇವರು ಇಂದ ಹಾಗೆ ಇರುವುದಿಲ್ಲ. ಇವರು ಆತ್ಮಿಕವಾಗಿ ಗ್ರೋ ಆಗ್ತಾರೆ. ದೇವರೇ ಎಕನಾಮಿಕಲ್ ಆಗಿ ಬ್ಲೆಸ್ ಆಗ್ತಾರೆ. ದೇವರೇ ಹೌದು ಸ್ವಾಮಿ, ಶಾರೀರಿಕವಾಗಿ ಸೌಖ್ಯವನ್ನು ಹೊಂದುವುದಕ್ಕೆ ಸ್ತೋತ್ರ. ಇನ್ನು ರೋಗ ಇಲ್ಲ, ಬಡತನ ಇಲ್ಲ, ಇನ್ನು ಅಸಮಾಧಾನ ಇಲ್ಲ, ಇನ್ನು ಪ್ರಸನ್ನತೆ ಇವರು ನಡೆಸ್ಲಿಕ್ಕೆ ಹೋಗುವುದಕ್ಕೆ ನಿಮಗೆ ಸ್ತೋತ್ರ. ಇವರ ನಡುಕಟ್ಟು ಯಾವಾಗಲೂ ಕಟ್ಟುತ್ತಾ ಇರುವುದಕ್ಕೆ ಸ್ತೋತ್ರ. ಇವರ ದೀವನಿಗೆ ಉರಿಯುವುದಕ್ಕೆ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಇಟ್ ವಿಲ್ ಬಿ ಡನ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಾಗೆ ಮಾಡಿದ್ದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಕೇಳಿದ್ದಕ್ಕೆ ನನಗೆ ಸ್ತೋತ್ರ. ಎಲ್ಲ ಮಾನ ನಿನಗೊಬ್ಬನಿಗೆ ನಾನು ಸಲ್ಲಿಸುತ್ತೇನೆ ದೇವರೇ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುವುದನ್ನು ಸಾಧ್ಯ. ಆಹಾ, ಹಲ್ಲೆಲೂಯಾ, ಅತಿ ಆಶೀರ್ವಾದ ಮಾಡಿದರು. ದೇವರ ಪ್ರೀತಿಯು ಪರಿಶುದ್ಧ ಪ್ರಾಣಿಯದ ಸಹವಾಸ ಸೇರಿದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದಲ್ಲಿಯೂ ಲೋಕದಲ್ಲಿರುವ ನಂಬಿಗಸ್ತರದ್ದು ಇಂದು ಕ್ರಿಸ್ತನ ಎರಡನೇ ಬರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜನಗಳು 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ.